ಹಾಯ್ ಫ್ರೆಂಡ್ಸ್, ಕಂಪ್ಯೂಟರ್ನ ಫಂಡಮೆಂಟಲ್ಗೆ ಸಂಬಂಧಿಸಿದಂತೆ ಟಾಪ್ ಆಗಿರುವಂತಹ 100 ಕ್ವಶನ್ಸ್ ಗಳನ್ನ MCQ ಮಲ್ಟಿಪಲ್ ಚಾಯ್ಸ್ ನ ರೂಪದಲ್ಲಿ ನೋಡಿಕೊಂಡು ಬರೋಣ. ಇಲ್ಲಿ ಮೊದಲನೇದಾಗಿ ಕಂಪ್ಯೂಟರ್ನ ಸಂಶೋಧಕರು ಯಾರು? 4 ಆಯ್ಕೆಗಳನ್ನು ಗಮನಿಸ್ತಾ ಇದ್ದೇವೆ. ಕಂಪ್ಯೂಟರ್ನ ಸಂಶೋಧಕರು ಯಾರು ಅಂದಾಗ ಕಂಪ್ಯೂಟರ್ ಅನ್ನು ಅನ್ವೇಷಣೆ ಮಾಡಿರುವಂತವರು ಚಾರ್ಲ್ಸ್ ಬ್ಯಾಬೇಜ್. ಆನ್ಸರು ಡಿ ಆಯ್ಕೆ. ಚಾರ್ಲ್ಸ್ ಬ್ಯಾಬೇಜ್ ಅವರು ಕಂಪ್ಯೂಟರ್ ಅನ್ನು ಅನ್ವೇಷಣೆ ಮಾಡಿರುವಂತದ್ದು ಆಗಿದೆ. ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ ಕಂಪ್ಯೂಟರ್? ಕಂಪ್ಯೂಟರ್ನ ಪೂರ್ಣ ರೂಪ ಏನಾಗಿದೆ ಅಂತ ಹೇಳಿ ಕೇಳಿರುವಂಥದ್ದು. ಇಲ್ಲಿ COMPUTER ಕಂಪ್ಯೂಟರ್ ಅಂದರೆ ಏನು ಅಂತ ಹೇಳಿ ನೋಡಿದಾಗ ಇಲ್ಲಿ 4 ಆಯ್ಕೆಗಳನ್ನು ನಾವು ಗಮನಿಸ್ತಾ ಇದ್ದೇವೆ. ಈ 4 ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಕಂಪ್ಯೂಟರ್ ಅಂದಾಗ ಕಾಮನ್ಲಿ ಆಪರೇಟಿಂಗ್ ಮಷೀನ್ ಪರ್ಪಸ್ಲಿ ಯೂಸ್ಡ್ ಫಾರ್ ಟೆಕ್ನಿಕಲ್ ಅಂಡ್ ಎಜುಕೇಶನ್ ರಿಸರ್ಚ್ ಅನ್ನೋದು ಇಲ್ಲಿರುವಂತಹ ಒಂದೊಂದೇ ಅಕ್ಷರಗಳು COMPUTER ಸೇರಿಸಿ ಕಂಪ್ಯೂಟರ್ ಅಂತ ಹೇಳಿ ಆಗಿರುವಂತದ್ದಾಗಿದೆ. ಆನ್ಸರ್ ಬಿ ಆಯ್ಕೆ ಸರಿಯಾಗಿರುವಂತಹ ಉತ್ತರ ಆಗಿರುವಂತದ್ದಾಗಿದೆ. ಡೇಟಾ ಬಳಕೆಯಲ್ಲಿ ಅತಿ ಚಿಕ್ಕ ಭಾಗ ಯಾವುದು? ಬಿಟ್, ನಿಬ್ಬಲ್, KB, ಬೈಟ್ಸ್. ಈ 4 ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಡೇಟಾ ಬಳಕೆಯಲ್ಲಿ ಅತಿ ಚಿಕ್ಕದಾಗಿರುವಂತಹ ಭಾಗ ಯಾವುದು ಅಂದಾಗ ಬಿಟ್ ಇರುವಂತದ್ದು ಡೇಟಾದಲ್ಲಿ ಅತಿ ಚಿಕ್ಕದಾಗಿರುವಂತಹ ಭಾಗ ಆಗಿರುವಂತದ್ದಾಗಿದೆ. ಕಂಪ್ಯೂಟರ್ನಲ್ಲಿ ಒಂದು ನಿಬ್ಬಲ್ ಎಂದರೆ ಎಷ್ಟು? 1 ಬಿಟ್, 8 ಬೈಟ್ಸ್, 4 ಬಿಟ್ಸ್, 1 KB. ಕಂಪ್ಯೂಟರ್ನಲ್ಲಿ ಒಂದು ನಿಬ್ಬಲ್ ಎಂದಾಗ 4 ಬಿಟ್ಸ್ ಗಳನ್ನು ಹೊಂದಿರುವಂತ 4 ಬಿಟ್ಸ್ ಗಳನ್ನು ಸೇರಿಸಿ ಒಂದು ನಿಬ್ಬಲ್ ಅಂತ ಹೇಳಿ ಹೇಳುವಂತದ್ದಾಗಿದೆ. 1 ಬೈಟ್ ಈಕ್ವಲ್ ಟು 1 ಬೈಟ್ ಅಂದಾಗ ಎಷ್ಟಕ್ಕೆ ಸಮವಾಗಿದೆ? 8 ಬಿಟ್, 1 ನಿಬ್ಬಲ್, 4 ಬಿಟ್ಸ್, 16 ಬಿಟ್. ಇಲ್ಲಿ 1 ಬೈಟ್ ಅಂದಾಗ ಇದು ಎಷ್ಟಕ್ಕೆ ಸಮವಾಗಿದೆ ಅಂದಾಗ 8 ಬಿಟ್ಗಳು. 8 ಬಿಟ್ಗಳು ಸೇರಿಸಿ 1 ಬೈಟ್ ಆಗಿರುವಂಥದ್ದು. ಬಿಟ್ ಅತಿ ಚಿಕ್ಕದಾಗಿರುವಂತಹ ಭಾಗ, ಮೆಮೊರಿಯ ಒಂದು ಚಿಕ್ಕ ಭಾಗದಾಗಿರುವಂಥದ್ದು 1 2 3 4 5 6 7 8 ಬಿಟ್ಗಳನ್ನು ಸೇರಿಸಿ ಈ ಬಿಟ್ಗಳನ್ನು 8 ಬಿಟ್ಗಳ ಒಂದು ಗುಂಪನ್ನು ಸೇರಿಸಿ ಇದಕ್ಕೆ 1 ಬೈಟ್ ಅಂತ ಹೇಳಿ ಹೇಳುವಂಥದ್ದಾಗಿದೆ. ಹಾಗಾಗಿ ಆಯ್ಕೆ ಎ 8 ಬಿಟ್ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿದೆ. CPU ನ ಪೂರ್ಣ ರೂಪವೇನು? 4 ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರವನ್ನು ನೋಡಿಬಿಡೋಣ. CPU ಅಂದಾಗ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಇಲ್ಲಿ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್, ಕೇಂದ್ರ ಸಂಸ್ಕರಣಾ ಘಟಕ ಅನ್ನೋದು CPU ನ ಪೂರ್ಣ ರೂಪ ಆಗಿರುವಂತದ್ದಾಗಿದೆ. CPU ನಲ್ಲಿ ಎಷ್ಟು ಭಾಗಗಳಿವೆ? 1 2 3 ನನ್ ಆಫ್ ದಿ ಅಬೋ, ಮೇಲಿನ ಯಾವುದು ಅಲ್ಲ. CPU ನಲ್ಲಿ ಎಷ್ಟು ಭಾಗಗಳಿವೆ ಅಂದಾಗ CPU ನಲ್ಲಿ ಇರುವಂತದ್ದು 2 ಭಾಗಗಳನ್ನು ಹೊಂದಿರುವಂತದ್ದು ಆಗಿದೆ. ಕಂಪ್ಯೂಟರ್ನ ಮೆದುಳು ಯಾವುದು? UPS, CPU, CD ಡ್ರೈವ್, ನನ್ ಆಫ್ ದಿ ಅಬೋ. ಕಂಪ್ಯೂಟರ್ನ ಮೆದುಳು ಆಗಿರುವಂಥದ್ದು ಇದನ್ನ ಬ್ರೇನ್ ಅಂತ ಹೇಳಿ ಕರೆಯುವಂಥದ್ದು CPU ನ ಕರೆಯುವಂಥದ್ದು. ಆಯ್ಕೆ ಬಿ CPU ಏನಾಗಿರುವಂಥದ್ದು ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್, ಕೇಂದ್ರ ಸಂಸ್ಕರಣಾ ಘಟಕ, ಕಂಪ್ಯೂಟರ್ನ ಮೆದುಳು, ಕಂಪ್ಯೂಟರ್ನ ಬ್ರೇನ್ ಆಗಿರುವಂಥದ್ದು ಆಗಿದೆ. ಈ ಕೆಳಗಿನವುಗಳಲ್ಲಿ ಯಾವುದು ಸಾಫ್ಟ್ವೇರ್ಗೆ ಉದಾಹರಣೆಯಲ್ಲ? MS ಆಫೀಸ್, ಟ್ಯಾಲಿ, ಕ್ರೋಮ್, ಕೀಬೋರ್ಡ್. ಈ 4 ಆಯ್ಕೆಗಳನ್ನು ಗಮನಿಸಿದಾಗ ಇದರಲ್ಲಿ ಸಾಫ್ಟ್ವೇರ್ಗೆ ಉದಾಹರಣೆ ಅಲ್ಲದಿರುವಂಥದ್ದು, ಅಂದ್ರೆ ಇದರಲ್ಲಿ 3 ಸಾಫ್ಟ್ವೇರ್ಗಳಾಗಿವೆ, ಒಂದು ಸಾಫ್ಟ್ವೇರ್ ಅಲ್ಲ. ಯಾವುದು ಅಂದಾಗ ಸರಿಯಾಗಿರುವಂತಹ ಉತ್ತರ ಕೀಬೋರ್ಡ್. ಈ ಕೀಬೋರ್ಡ್ ಸಾಫ್ಟ್ವೇರ್ಗೆ ಉದಾಹರಣೆ ಅಲ್ಲ. ಇಲ್ಲಿ MS ಆಫೀಸ್ ಸಾಫ್ಟ್ವೇರ್ ಆಗಿರುವಂಥದ್ದು, ಟ್ಯಾಲಿ ಸಾಫ್ಟ್ವೇರ್ ಆಗಿರುವಂಥದ್ದು, ಕ್ರೋಮ್ ಸಾಫ್ಟ್ವೇರ್ ಆಗಿರುವಂಥದ್ದು, ಆದರೆ ಕೀಬೋರ್ಡ್ ಸಾಫ್ಟ್ವೇರ್ ಅಲ್ಲ. ಇದು ಹಾರ್ಡ್ವೇರ್ ಆಗಿರುವಂಥದ್ದು. ಹಾರ್ಡ್ವೇರ್ ಅಂದಾಗ ನಾವು ಯಾವುದನ್ನ ಸ್ಪರ್ಶಿಸಿ ನೋಡಬಹುದಾಗಿರುವಂತದ್ದಾಗಿದೆಯೋ ಅದು ಹಾರ್ಡ್ವೇರ್ ಆಗಿರುವಂಥದ್ದು ಆಗಿರ್ತದೆ. ಕಂಪ್ಯೂಟರ್ ನಲ್ಲಿ ಎಷ್ಟು ಜನರೇಷನ್ಸ್ಗಳು ಇವೆ? 2 3 4 5. ಈಗ ನಡೀತಾ ಇರುವಂತಹ ಜನರೇಷನ್, ಈಗ ಪ್ರಸ್ತುತದಲ್ಲಿರುವಂತದ್ದು 5 ಜನರೇಷನ್, 5 ಜನರೇಷನ್ಗಳು ಇರುವಂತದ್ದು. 1 2 3 4 5 5ನೇ ಜನರೇಷನ್ ಇರುವಂತದ್ದಾಗಿದೆ. ಫಸ್ಟ್ ಜನರೇಷನ್ಸ್ ಕಂಪ್ಯೂಟರ್ನ ಕಾಲ ಯಾವುದು? ಇಲ್ಲಿ ಪ್ರಥಮ ಜನರೇಷನ್ ಅಥವಾ ಫಸ್ಟ್ ಜನರೇಷನ್ ನ ಕಂಪ್ಯೂಟರ್ನ ಕಾಲಾವಧಿ ಯಾವುದು ಅಂತ ಹೇಳಿ ಕೇಳಿರುವಂಥದ್ದು. ಇಲ್ಲಿ 4 ಆಯ್ಕೆಗಳನ್ನು ನೋಡೋಣ. ಈ ಒಂದು 4 ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರವನ್ನು ನೋಡೋಣ. 1946 ರಿಂದ 1959 ಕಾಲವು
ಫಸ್ಟ್ ಜನರೇಷನ್ ಕಂಪ್ಯೂಟರ್ ಅಂತ ಹೇಳಿ ಕರೆಯುವಂಥದ್ದು. ಈ ಫಸ್ಟ್ ಜನರೇಷನ್ ಕಂಪ್ಯೂಟರ್ನ ಕಾಲ 1946ರಿಂದ 1959 ಆಗಿರುವಂಥದ್ದು. ಫಸ್ಟ್ ಜನರೇಷನ್ ಕಂಪ್ಯೂಟರ್ನಲ್ಲಿ ಯಾವ ತಂತ್ರಜ್ಞಾನವನ್ನು ಬಳಸಲಾಗಿದೆ? ಐಸಿ, ವ್ಯಾಕ್ಯೂಮ್ ಟ್ಯೂಬ್, ಟ್ರಾನ್ಸಿಸ್ಟರ್, ನನ್ ಆಫ್ ದಿ ಅಬೋ. ಇಲ್ಲಿ ಫಸ್ಟ್ ಜನರೇಷನ್ ಕಂಪ್ಯೂಟರ್ನಲ್ಲಿ ಬಳಸಿರುವಂತಹ ತಂತ್ರಜ್ಞಾನ ಯಾವುದು ಅಂದಾಗ ಇಲ್ಲಿ ವ್ಯಾಕ್ಯೂಮ್ ಟ್ಯೂಬ್ ತಂತ್ರಜ್ಞಾನವನ್ನು ಬಳಸಿರುವಂಥದ್ದು. ಫಸ್ಟ್ ಜನರೇಷನ್ ಕಂಪ್ಯೂಟರ್ನಲ್ಲಿ ಬಳಸಿರುವಂತಹ ತಂತ್ರಜ್ಞಾನ ವ್ಯಾಕ್ಯೂಮ್ ಟ್ಯೂಬ್ ಆಗಿರುವಂಥದ್ದು. ಬಿ ಆಯ್ಕೆ ಸರಿಯಾಗಿರುವಂತಹ ಉತ್ತರ ಬರುವಂತದ್ದಾಗಿದೆ. ಮೆಮೊರಿಯಲ್ಲಿ ಕೆಬಿಯ ಪೂರ್ಣ ರೂಪವೇನು? ಕೆಬಿಯ ಪೂರ್ಣ ರೂಪ ಏನು ಅಂತ ಹೇಳಿ ಇಲ್ಲಿ ಕೇಳಿರುವಂಥದ್ದು. ಕಿಲೋಬೈಟ್, ಕಿಂಗ್ ಬೈಟ್, ಎ ಅಂಡ್ ಬಿ, ನನ್ ಆಫ್ ದಿ ಅಬೋ. ಮೆಮೊರಿಯಲ್ಲಿ ಕೆಬಿ, ಈ ಕೆಬಿಯ ಪೂರ್ಣ ರೂಪ ಕಿಲೋಬೈಟ್. ಇಲ್ಲಿರುವಂತಹ ಕೆ ಮತ್ತು ಬಿ ಎರಡು ಅಕ್ಷರ ಸೇರಿಸಿ ಕೆಬಿ ಆಗಿರುವಂಥದ್ದು, ಅರ್ಥ ಕಿಲೋಬೈಟ್ ಆಗಿರುವಂಥದ್ದಾಗಿದೆ. 1 ಕೆಬಿ ಎಂದರೆ ಎಷ್ಟು? 1000 ಬೈಟ್, 100 ಬೈಟ್, 1024 ಬೈಟ್, 1024 MB. 1 ಕೆಬಿ ಎಂದರೆ ಎಷ್ಟು ಅಂತ ಹೇಳಿ ಇಲ್ಲಿ ಅಳತೆ ಕೇಳಿರುವಂತದ್ದಾಗಿದೆ. ಇಲ್ಲಿ 1 ಕೆಬಿ ಅಂದಾಗ 1024 ಬೈಟ್ ಸೇರಿಸಿ 1 ಕೆಬಿ ಆಗಿರುವಂಥದ್ದು ಆಗಿದೆ. ಮೆಮೊರಿಯಲ್ಲಿ ಎಷ್ಟು ವಿಧಗಳಿವೆ? 1, 2, 3, 4. ಈ ಮೆಮೊರಿಯಲ್ಲಿ ಇರುವಂತಹ ವಿಧಗಳು 2 ವಿಧಗಳ ಮೆಮೊರಿ ಆಗಿರುವಂತದ್ದಾಗಿದೆ. ಇವುಗಳಲ್ಲಿ ಯಾವುದು ತಾತ್ಕಾಲಿಕ ಮೆಮೊರಿ ಆಗಿದೆ? ಪ್ರೈಮರಿ, ಸೆಕೆಂಡರಿ, ರ್ಯಾಮ್, ರೋಮ್. ಈ 4ರಲ್ಲಿ ತಾತ್ಕಾಲಿಕವಾಗಿರುವಂತಹ ಮೆಮೊರಿ ಆಗಿರುವಂಥದ್ದು ರ್ಯಾಮ್. RAM ಅನ್ನೋ ರ್ಯಾಮ್ ಏನಾಗಿರುವಂಥದ್ದು ತಾತ್ಕಾಲಿಕವಾಗಿರುವಂತಹ ಟೆಂಪರರಿ ಮೆಮೊರಿ ಆಗಿರುವಂಥದ್ದು ರ್ಯಾಮ್ ಆಗಿದೆ. ರ್ಯಾಮ್ ಎಂದರೇನು? RAM ರ್ಯಾಮ್ ಎಂದರೆ ಏನು? ಇಲ್ಲಿ 4 ಆಯ್ಕೆಗಳನ್ನು ಗಮನಿಸೋಣ. 4 ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ರ್ಯಾಮ್. RAM ಅಂದಾಗ ರ್ಯಾಂಡಮ್ ಎಕ್ಸೆಸ್ ಮೆಮೊರಿ. ಡಿ ಆಯ್ಕೆ ರ್ಯಾಂಡಮ್ ಎಕ್ಸೆಸ್ ಮೆಮೊರಿ. ಇದರಲ್ಲಿರುವಂತಹ RAM ಈ 3 ಅಕ್ಷರಗಳು ಸೇರಿಸಿ ರ್ಯಾಮ್ ಅಂತ ಹೇಳಿ ಆಗಿರುವಂಥದ್ದು. ಹಾಗಾಗಿ ಸರಿಯಾಗಿರುವಂತಹ ಉತ್ತರ ರ್ಯಾಂಡಮ್ ಎಕ್ಸೆಸ್ ಮೆಮೊರಿ ಆಗುವಂಥದ್ದು. ಇವುಗಳಲ್ಲಿ ಯಾವುದು ಇನ್ಪುಟ್ ಡಿವೈಸ್ ಆಗಿದೆ? ಕೀಬೋರ್ಡ್, ಮೌಸ್, ಸ್ಕ್ಯಾನರ್, ಆಲ್ ಆಫ್ ದಿ ಅಬೋ. ಇವುಗಳಲ್ಲಿರುವಂತಹ ಇನ್ಪುಟ್ ಡಿವೈಸ್ ಅಂತ ಹೇಳಿ ಕೇಳಿರುವಂಥದ್ದು. ಅಂದರೆ ಕಂಪ್ಯೂಟರ್ಗೆ ಮಾಹಿತಿಯನ್ನು ಒಳ ಹಾಕುವಂಥದ್ದು, ಇನ್ಪುಟ್ ಮಾಡುವಂತಹ ಡಿವೈಸ್ಗಳಲ್ಲಿ ಇವುಗಳಲ್ಲಿ ಯಾವುದು ಅಂತ ಹೇಳಿ ಕೇಳಿರುವಂಥದ್ದು. ಸರಿಯಾಗಿರುವಂತಹ ಉತ್ತರ ಇಲ್ಲಿ ಕೀಬೋರ್ಡ್ ಸಹ ಇನ್ಪುಟ್ ಡಿವೈಸ್ ಆಗಿರುವಂಥದ್ದು, ಮೌಸ್ ಸಹ ಇನ್ಪುಟ್ ಡಿವೈಸ್ ಆಗಿರುವಂಥದ್ದು, ಸ್ಕ್ಯಾನರ್ ಸಹ ಇನ್ಪುಟ್ ಡಿವೈಸ್ ಆಗಿರುವಂಥದ್ದು. ಹಾಗಾಗಿ ಆಲ್ ಆಫ್ ದಿ ಅಬೋ ಮೇಲಿನ ಎಲ್ಲವೂ ಸಹ ಇನ್ಪುಟ್ ಡಿವೈಸ್ಗಳು ಆಗಿರುವಂಥದ್ದಾಗಿದೆ. CPU consists of dash. ALU plus CU, RAM plus ROM, RAM plus AU, ROM plus CU. CPU ಯಾವುದನ್ನು ಒಳಗೊಂಡಿದೆ ಅಂತ ಹೇಳಿದಾಗ CPU ಒಳಗೊಂಡಿರುವಂಥದ್ದು ALU plus CU. ಈ CPU ಒಳಗೊಂಡಿರುವಂಥದ್ದು 2 ಭಾಗಗಳು ಅಂತ ಹೇಳಿ ನಾವು ಹಿಂದಿನ ಒಂದು ಪ್ರಶ್ನೆಯಲ್ಲಿ ನೋಡಿದ್ದೇವೆ. ಆ ಒಂದು ALU ಮತ್ತು CU ಎರಡನ್ನ ಒಳಗೊಂಡಿರುವಂಥದ್ದು CPU ಆಗಿರುವಂಥದ್ದಾಗಿದೆ. ಇವುಗಳಲ್ಲಿ ಯಾವುದು ಕಂಪ್ಯೂಟರ್ನ ಕಾಂಪೋನೆಂಟ್ ಅಲ್ಲ? ಕೀಬೋರ್ಡ್, ಮೆಮೊರಿ, ಸ್ಟೆಪ್ಪರ್ ಮೋಟಾರ್, ಮೌಸ್. ಇವುಗಳಲ್ಲಿ ಕಂಪ್ಯೂಟರ್ನ ಭಾಗ ಆಗದೆ ಇರುವಂಥದ್ದು, ಅದರ ಒಂದು ಕಂಪೋನೆಂಟ್ ಅಲ್ಲದೆ ಇರುವಂಥದ್ದು ಯಾವುದು ಅಂತ ಹೇಳಿ ಕೇಳಿರುವಂಥದ್ದು. ಇಲ್ಲಿ ನಾವು ಗಮನಿಸಿದಾಗ ಕಂಪ್ಯೂಟರ್ನ ಕಂಪೋನೆಂಟ್ಗಳು ಈ 3 ಸಹ ಆಗಿರುವಂಥದ್ದಾಗಿದೆ. ಕೀಬೋರ್ಡ್ ಆಗಿದೆ, ಮೆಮೊರಿ ಆಗಿದೆ, ಮೌಸ್ ಆಗಿದೆ. ಆದರೆ ಸ್ಟೆಪ್ಪರ್ ಮೋಟಾರ್ ಏನು ಕಂಪ್ಯೂಟರ್ನ ಕಂಪೋನೆಂಟ್ ಅಲ್ಲ ಇದು. ಹೀಗಾಗಿ ಸಿ ಆಯ್ಕೆ ಸರಿಯಾಗಿರುವಂತಹ ಉತ್ತರ ಬರುವಂತದ್ದಾಗಿದೆ. ಮೆಮೊರಿಯನ್ನು ಅಳತೆ ಮಾಡುವ ಮಾಪಕ ಯಾವುದು? KB, MB, GB, ಆಲ್ ಆಫ್ ದಿ ಅಬೋ. ಮೆಮೊರಿಯನ್ನು ಅಳತೆ ಮಾಡುವಂತಹ ಮಾಪಕ ಯಾವುದು ಅಂತ ಹೇಳಿ ಕೇಳಿದರೆ ಇಲ್ಲಿ ಮೆಮೊರಿಯನ್ನ KBಯಲ್ಲೂ ಅಳತೆ ಮಾಡಲಾಗ್ತದೆ, MBಯಲ್ಲೂ ಅಳತೆ ಮಾಡಲಾಗ್ತದೆ, GBಯಲ್ಲೂ ಸಹ ಅಳತೆ ಮಾಡಲಾಗ್ತದೆ. ಹಾಗಾಗಿ ಸರಿಯಾಗಿರುವಂತಹ ಉತ್ತರ ಆಲ್ ಆಫ್ ದಿ ಅಬೋ ಅನ್ನೋದು ಸರಿಯಾಗಿರುವಂತಹ ಮೆಮೊರಿಯನ್ನು ಇವು ಎಲ್ಲದರಲ್ಲೂ ಸಹ ಅಳತೆ ಮಾಡುವಂತದ್ದಾಗಿದೆ. ಕೀಬೋರ್ಡ್ ನಲ್ಲಿ ಎಷ್ಟು ಎರೋ ಕೀಗಳಿರುತ್ತವೆ? ಕೀಬೋರ್ಡ್ ನಲ್ಲಿ ನಾವು ಎರೋ ಕೀಗಳನ್ನು ಗಮನಿಸಿರ್ತೇವೆ. ಎಷ್ಟು ಎರೋ ಕೀಗಳಿರುತ್ತವೆ ಅಂತ ಹೇಳಿ ಪ್ರಶ್ನೆ ಇರುವಂಥದ್ದು. 1, 2, 3, 4. ಈ ಆಯ್ಕೆಗಳನ್ನು ಗಮನಿಸಿದಾಗ ಸರಿಯಾಗಿರುವಂತಹ ಉತ್ತರ 4 ಎರೋ ಕೀಗಳು. ನಮ್ಮ ಒಂದು ಕೀಬೋರ್ಡ್ನ ಕಂಪ್ಯೂಟರ್ನ ಕೀಬೋರ್ಡ್ ಆಗಿರಲಿ ಅಥವಾ ಲ್ಯಾಪ್ಟಾಪ್ನ ಕೀಬೋರ್ಡ್ ಆಗಿರಲಿ ಅದರಲ್ಲಿ 4 ಎರೋ ಕೀಗಳನ್ನು ಹೊಂದಿರುವಂತದ್ದಾಗಿದೆ.
ಅಪ್ ಡೌನು ಅಪ್ಪು, ಒಂದು ಡೌನ್ ಆಗಿರ್ತದೆ, ಇನ್ನೊಂದು ಅಪ್ ಆಗಿರ್ತದೆ, ಮತ್ತೆ ರೈಟ್ ಏರೋ ಕೀ ಹಾಗೂ ಲೆಫ್ಟ್ ಏರೋ ಕೀ. ಹೀಗೆ 4 ಏರೋ ಕೀಗಳನ್ನ ನಾವು ಕಂಪ್ಯೂಟರ್ನ ಕೀಬೋರ್ಡ್ ನಲ್ಲಿ ಇರುವಂತದನ್ನ ಗಮನಿಸ್ತೇವೆ. ಕೀಬೋರ್ಡ್ ನಲ್ಲಿ ಎಷ್ಟು ಕೀಗಳಿರ್ತವೆ? ಟೋಟಲ್ ಆಗಿ ಕಂಪ್ಯೂಟರ್ನ ಕೀಬೋರ್ಡ್ ನಲ್ಲಿ ಇರುವಂತಹ ಕೀಗಳನ್ನ ಕೇಳಿರುವಂತದ್ದು 101, 103, 104, 108. ಕಂಪ್ಯೂಟರ್ನ ಕೀಬೋರ್ಡ್ ನಲ್ಲಿರುವಂತಹ ಕೀಗಳು. ಇಲ್ಲಿ ಬೇರೆ ಬೇರೆ ಒಂದು ಕೀಬೋರ್ಡ್ ನಲ್ಲೂ ಸಹ ಈಗ ಬೇರೆ ಬೇರೆ ರೀತಿಯಾಗಿರುವಂತಹ ಕೀಗಳು ಇರುವಂತದ್ದು. ಸಾಮಾನ್ಯವಾಗಿ ಇಲ್ಲಿ ಕೇಳುವಂತಹ ಪ್ರಶ್ನೆಯಲ್ಲಿ ಇರುವಂತಹ ಕೀಗಳು, ನಾರ್ಮಲ್ ಆಗಿರುವಂತಹ ಕೀಬೋರ್ಡ್ ನಲ್ಲಿ ಇರುವಂತಹ ಕೀಗಳಂದಾಗ 104, 104, 104 ಕೀಗಳನ್ನ ಹೊಂದಿರುವಂತದ್ದಾಗಿರ್ತದೆ. ಇದು ಈಗ ಬರ್ತಾ ಇರುವಂತಹ ಬೇರೆ ಬೇರೆ ಕಂಪ್ಯೂಟರ್ ನಲ್ಲಿ ಬೇರೆ ಬೇರೆ ರೀತಿಯಾಗಿರುವಂತಹ ಕೀಗಳು ಸಹ, ಹೆಚ್ಚಿನ ಕೀಗಳು ಸಹ ಇರ್ತಾ ಇರುವಂತದ್ದು ಆಗಿದೆ. The list of coded instructions computer is called algorithm, flowchart, computer program, none of the above. ಇಲ್ಲಿ ದ ಲಿಸ್ಟ್ ಆಫ್ ಕೋಡೆಡ್ ಇನ್ಸ್ಟ್ರಕ್ಷನ್ಸ್ ಕಂಪ್ಯೂಟರ್ ಈಸ್ ಕಾಲ್ಡ್. ಇಲ್ಲಿ ಒಂದು ಕೋಡೆಡ್ ಆಗಿರುವಂತಹ ಇನ್ಸ್ಟ್ರಕ್ಷನ್ ಗಳನ್ನು ಕೊಟ್ಟಿರುವಂತಹ ಕಂಪ್ಯೂಟರ್ಗೆ ಏನಂತ ಕರೀತಾರೆ ಅಂದಾಗ ಕಂಪ್ಯೂಟರ್ ಪ್ರೋಗ್ರಾಮ್ ಅಂತ ಹೇಳಿ ಕರೀತಾರೆ. ಇಲ್ಲಿ ಕೆಲವೊಂದಿಷ್ಟು ಇನ್ಸ್ಟ್ರಕ್ಷನ್ ಕೋಡ್ಗಳ ರೂಪದಲ್ಲಿ ಇನ್ಸ್ಟ್ರಕ್ಷನ್ ಗಳನ್ನು ಕೊಟ್ಟಿರುವಂತದ್ದು ಆಗಿರುವಂತದ್ದು. ಇದು ಕಂಪ್ಯೂಟರ್ ಪ್ರೋಗ್ರಾಮ್ ಅಂತ ಹೇಳಿ ಇದಕ್ಕೆ ಕರೆಯುವಂತದ್ದಾಗಿದೆ. ದ ಪಾರ್ಟ್ ಆಫ್ ಸಿಪಿಯು ವಿಚ್ ಪರ್ಫಾರ್ಮ್ ಆಲ್ ಮ್ಯಾಥಮೆಟಿಕಲ್ ಆಪರೇಷನ್ಸ್. ಮೆಮೊರಿ, ALU, CU, ರಿಜಿಸ್ಟರ್. ಇಲ್ಲಿ ದ ಪಾರ್ಟ್ ಆಫ್ ಸಿಪಿಯು ವಿಚ್ ಪರ್ಫಾರ್ಮ್ ಆಲ್ ಮ್ಯಾಥಮೆಟಿಕಲ್ ಆಪರೇಷನ್ಸ್. ಆ ಮ್ಯಾಥಮೆಟಿಕಲ್ ಆಪರೇಷನ್ಸ್ ಗಳೆಲ್ಲ ನಿರ್ವಹಿಸುವಂತದ್ದಾಗಿರುವಂತದ್ದು ALU ಆಗಿರುವಂತದ್ದಾಗಿದೆ. ALU ಅನ್ನೋದು ಈ ಒಂದು ಮ್ಯಾಥಮೆಟಿಕಲ್ ಆಗಿರುವಂತಹ ಎಲ್ಲ ಆಪರೇಷನ್ಸ್ ಗಳನ್ನು ನಿರ್ವಹಿಸುವಂತದ್ದು ALU ಆಗಿರುವಂತದ್ದು. ಹಾರ್ಡ್ವೇರ್ಗೆ ಉದಾಹರಣೆ ಯಾವುದು? ಮೌಸ್, ಕೀಬೋರ್ಡ್, ಪ್ರಿಂಟರ್, ಮೇಲಿನ ಎಲ್ಲವುಗಳು. ಇಲ್ಲಿ ಹಾರ್ಡ್ವೇರ್ ಅಂದ್ರೆ ನಾವು ಸ್ಪರ್ಶಿಸಿ ನೋಡಬಹುದಾಗಿರುವಂತಹ ವಸ್ತುಗಳಿಗೆ ಹಾರ್ಡ್ವೇರ್ಗಳು ಅಂತ ಹೇಳಿ ಕರೆಯುವಂತದ್ದಾಗಿದೆ. ಈ ಹಾರ್ಡ್ವೇರ್ಗಳಿಗೆ ಉದಾಹರಣೆ ಯಾವುದು ಅಂದಾಗ ಇಲ್ಲಿರುವಂತಹ ನಾವು ಮೌಸ್ ಅನ್ನು ಸಹ ಹಾರ್ಡ್ವೇರ್ ಆಗಿರುವಂತದ್ದು, ಕೀಬೋರ್ಡ್ ಹಾರ್ಡ್ವೇರ್ ಆಗಿರುವಂತದ್ದು, ಪ್ರಿಂಟರ್ ಸಹ ಹಾರ್ಡ್ವೇರ್ ಆಗಿರುವಂತದ್ದು. ಹಾಗಾಗಿ ಮೇಲಿನ ಎಲ್ಲವೂ ಅನ್ನೋದು ಸರಿಯಾಗಿರುವಂತಹ ಉತ್ತರ ಡಿ ಆಯ್ಕೆ ಆಗಿರುವಂತದ್ದಾಗಿದೆ. ಸಾಫ್ಟ್ವೇರ್ ನಲ್ಲಿ ಎಷ್ಟು ವಿಧಗಳಿವೆ? 1, 2, 3, ಮೇಲಿನ ಎಲ್ಲವುಗಳು. ಸಾಫ್ಟ್ವೇರ್ ನಲ್ಲಿ ಇರುವಂತಹ ವಿಧಗಳು ಅಂದಾಗ ಸಾಫ್ಟ್ವೇರ್ ನಲ್ಲಿ 2 ವಿಧಗಳನ್ನು ಹೊಂದಿರುವಂತದ್ದು ಆಗಿದೆ. FIFO, FIFO ಸ್ಟ್ಯಾಂಡ್ಸ್ ಫಾರ್. FIFO ಏನನ್ನು ಹೇಳುತ್ತದೆ? 4 ಆಯ್ಕೆಗಳನ್ನು ಗಮನಿಸೋಣ. ಈ 4 ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ FIFO. FIFO ಅಂದ್ರೆ ಫಸ್ಟ್ ಇನ್ ಫಸ್ಟ್ ಔಟ್ ಅಂತ ಹೇಳಿ ಅರ್ಥ ಕೊಡುವಂಥದ್ದು. ಫಸ್ಟ್ ಇನ್ ಇದರಲ್ಲಿರುವಂತ F, ಇದರಲ್ಲಿರುವಂತ I, ಇದರಲ್ಲಿರುವಂತ F, ಇದರಲ್ಲಿರುವಂತ O. FIFO ಅಂತ ಫಸ್ಟ್ ಇನ್ ಫಸ್ಟ್ ಔಟ್ ಅನ್ನೋದು ಉತ್ತರ ಆಗಿರುವಂತದ್ದು. ALU ಇದು ಯಾವುದರ ಭಾಗವಾಗಿದೆ? ನಾವು ಹಿಂದಿನ ಒಂದು ಪ್ರಶ್ನೆಯಲ್ಲಿ ನೋಡಿದ್ದೇವೆ ALU ಅಂತ ಹೇಳಿ ನೋಡಿರುವಂತದ್ದು. ALU ಇದು ಯಾವುದರ ಭಾಗವಾಗಿದೆ ಅಂದಾಗ CPU, ಮೆಮೊರಿ, ಮೇಲಿನ 2, ಮೇಲಿನ ಯಾವುದು ಅಲ್ಲ. ಈ ALU ಅನ್ನೋದು CPU ನ ಒಂದು ಭಾಗವಾಗಿರುವಂಥದ್ದು. AIಗೆ CPU ನ ಒಂದು ಭಾಗ, ಇದು ALU ಆಗಿರುವಂತದ್ದಾಗಿದೆ. ರ್ಯಾಮ್, RAM ನಲ್ಲಿನ ವಿಧಗಳು ಯಾವುವು? ರ್ಯಾಮ್ ನಲ್ಲಿ ಇರುವಂತಹ ವಿಧಗಳು ಯಾವುವು ಅನ್ನೋದು ಪ್ರಶ್ನೆ ಇರುವಂತದ್ದು. SRAM, DRAM, ಮೇಲಿನ 2, ಮೇಲಿನ ಯಾವುದು ಅಲ್ಲ. ಇಲ್ಲಿ ರ್ಯಾಮ್ ನಲ್ಲಿರುವಂತಹ ವಿಧಗಳು. ಇಲ್ಲಿ ರ್ಯಾಮ್ ನಲ್ಲಿರುವಂತಹ ವಿಧಗಳನ್ನು ಗಮನಿಸಿದಾಗ ಇಲ್ಲಿ SRAM ಇರುತ್ತೆ, DRAM ಇರುತ್ತೆ. ಹಾಗಾಗಿ ಸರಿಯಾಗಿರುವಂತಹ ಉತ್ತರ ಮೇಲಿನ 2 A ಮತ್ತು B ಆಗಿರುವಂತದ್ದು ಆನ್ಸರ್ ಸರಿಯಾಗಿರುವಂತದ್ದು. SRAM ಸಹ ರ್ಯಾಮ್ ನಲ್ಲಿರುವಂತದ್ದು, DRAM ಸಹ ರ್ಯಾಮ್ ನಲ್ಲಿರುವಂತದ್ದು ಆಗಿದೆ. ಕ್ಯಾನ್ ಹಾರ್ಡ್ವೇರ್ ವರ್ಕ್ ವಿತೌಟ್ ಡಿವೈಸ್ ಡ್ರೈವರ್? ಟ್ರೂ, ಫಾಲ್ಸ್, ಸಮಟೈಮ್ಸ್, ನನ್. ಇಲ್ಲಿ ಕ್ಯಾನ್ ಹಾರ್ಡ್ವೇರ್ ವರ್ಕ್ ವಿತೌಟ್ ಡಿವೈಸ್ ಡ್ರೈವರ್. ವಿತೌಟ್ ಆಗಿರುವಂತಹ ಡಿವೈಸ್ ಡ್ರೈವರ್ ಬೇಕಾಗಿರ್ತದೆ. ಈ ಡಿವೈಸ್ ಡ್ರೈವರ್ ಇರ್ದೇನೆ ಇಲ್ಲಿ ಈ ಒಂದು ಹಾರ್ಡ್ವೇರ್ ವರ್ಕ್ ಆಗುವುದಿಲ್ಲ. ಹಾಗಾಗಿ ಇದು ಫಾಲ್ಸ್ ಆಗಿರುವಂತದ್ದು. ಬಿ ಆಯ್ಕೆ ಫಾಲ್ಸ್ ಹೇಳಿಕೆ ಆಗಿರುವಂತದ್ದು ಆಗಿದೆ. ಶಾರ್ಟ್ಕಟ್ ಕೀ ಆಫ್ ಫೋಲ್ಡರ್ ಕ್ರಿಯೇಷನ್. ಫೋಲ್ಡರ್ ಕ್ರಿಯೇಟ್ ಮಾಡುವಂತ ಶಾರ್ಟ್ಕಟ್ ಕೀ. ನಾವು ಕಂಪ್ಯೂಟರ್ನ ಒಂದು ಡೆಸ್ಕ್ಟಾಪ್ ಮೇಲೆ ಫೋಲ್ಡರ್ ಕ್ರಿಯೇಟ್ ಮಾಡ್ತಾ ಇರುವಂತಹ ಸನ್ನಿವೇಶದಲ್ಲಿ ಶಾರ್ಟ್ಕಟ್ ಕೀಯನ್ನು ಯಾವುದಾಗಿ ಬಳಸ್ತೇವೆ ಅಂತ ಹೇಳಿ ಕೇಳಿರುವಂಥದ್ದು. ನಾವಿಲ್ಲಿ ಮೌಸ್ ನಿಂದ ರೈಟ್ ಕ್ಲಿಕ್ ಮಾಡಿದ್ರು ಸಹ ಒಂದು ಫೋಲ್ಡರ್ ಅನ್ನ ಕ್ರಿಯೇಟ್ ಮಾಡ್ತೇವೆ. ಆದ್ರೆ ಶಾರ್ಟ್ಕಟ್ ಕೀ, ಕೀಬೋರ್ಡ್ ನಲ್ಲಿರುವಂತಹ ಶಾರ್ಟ್ಕಟ್ ಕೀಯನ್ನು ಬಳಸಿ ಯಾವ ರೀತಿಯಾಗಿ ಫೋಲ್ಡರ್ ಕ್ರಿಯೇಟ್ ಮಾಡಬಹುದು ಅನ್ನೋದು ಇಲ್ಲಿ ಪ್ರಶ್ನೆ ಇರುವಂಥದ್ದು. F1, F2,
ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಎನ್, ಕಂಟ್ರೋಲ್ ಪ್ಲಸ್ F2. ಈ ನಾಲ್ಕರಲ್ಲಿ ಸರಿಯಾಗಿರುವಂತಹ ಉತ್ತರ ಸಿ ಆಯ್ಕೆ, ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಎನ್. ಈ ಮೂರನ್ನು ಪ್ರೆಸ್ ಮಾಡಿದಾಗ ಹೊಸದಾಗಿರುವಂತಹ ನ್ಯೂ ಫೋಲ್ಡರ್ ಕ್ರಿಯೇಟ್ ಆಗುವಂತದ್ದಾಗಿದೆ. ನೀವು ಸಹ ನಿಮ್ಮ ಒಂದು ಕಂಪ್ಯೂಟರ್ನಲ್ಲಿ ಈ ಒಂದು 3 ಶಾರ್ಟ್ಕಟ್ ಕೀಗಳನ್ನು ಬಳಸಿ, ಶಾರ್ಟ್ಕಟ್ ಕೀಯನ್ನು ಬಳಸಿ ನೀವು ಫೋಲ್ಡರ್ ಕ್ರಿಯೇಟ್ ಮಾಡಿ ಚೆಕ್ ಮಾಡ್ಕೊಳ್ಬಹುದು. ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಎನ್ ಈ ಮೂರನ್ನು ಪ್ರೆಸ್ ಮಾಡಿದಾಗ ಒಂದು ಡೆಸ್ಕ್ಟಾಪ್ ಮೇಲೆ ಫೋಲ್ಡರ್ ಕ್ರಿಯೇಟ್ ಆಗುವಂಥದ್ದು ಆಗಿದೆ. ಕಂಪ್ಯೂಟರ್ ಶಟ್ ಡೌನ್ ಶಾರ್ಟ್ಕಟ್ ಕೀ, ಕಂಪ್ಯೂಟರ್ನ ಶಟ್ ಡೌನ್ ಮಾಡಬೇಕಾದಾಗ ನಾವು ಮೌಸ್ನಿಂದಲೂ ಸಹ ಶಟ್ ಡೌನ್ ಮಾಡ್ತೇವೆ. ಆದ್ರೆ ಇಲ್ಲಿ ಶಾರ್ಟ್ಕಟ್ ಕೀ ಯಾವ ಒಂದು ಕೀನ ಮೂಲಕ ಇಲ್ಲಿ ಕಂಪ್ಯೂಟರ್ನ ಶಟ್ ಡೌನ್ ಮಾಡಬಹುದು. ಶಾರ್ಟ್ಕಟ್ ಕೀ ಕೀಬೋರ್ಡ್ ನಲ್ಲಿರುವಂತಹ ಕೀನ ಮೂಲಕ ಬಳಸಿ ಶಟ್ ಡೌನ್ ಮಾಡುವಂಥದ್ದು ಕೇಳಿದ್ದಾರೆ. Alt ಪ್ಲಸ್ F4, Alt ಪ್ಲಸ್ F5, F4, F5. ಕಂಪ್ಯೂಟರ್ ಶಟ್ ಡೌನ್ ಮಾಡುವುದಕ್ಕೆ ಬಳಸುವಂತಹ ಶಾರ್ಟ್ಕಟ್ ಕೀ Alt ಪ್ಲಸ್ F4. Alt ಮತ್ತು F4 ಎರಡನ್ನು ಪ್ರೆಸ್ ಮಾಡಿದಾಗ ಇಲ್ಲಿ ಕಂಪ್ಯೂಟರ್ ಶಟ್ ಡೌನ್ ಆಗುವಂತದ್ದಾಗಿದೆ. ಕಂಪ್ಯೂಟರ್ ರಿಫ್ರೆಶ್ ಶಾರ್ಟ್ಕಟ್ ಕೀ, ನಾವು ಕಂಪ್ಯೂಟರ್ ನಲ್ಲಿ ರಿಫ್ರೆಶ್ ಮಾಡುವಂತದ್ದಾಗಿದೆ. ಈ ಒಂದು ರಿಫ್ರೆಶ್ ಮಾಡುವುದಕ್ಕಾಗಿ ಬಳಸುವಂತ ಶಾರ್ಟ್ಕಟ್ ಕೀ ಯಾವುದು ಅಂತ ಹೇಳಿ ಕೇಳಿರುವಂತದ್ದು. Alt ಪ್ಲಸ್ F4, Alt ಪ್ಲಸ್ F5, F4, F5. ಇಲ್ಲಿ ಕಂಪ್ಯೂಟರ್ ರಿಫ್ರೆಶ್ ಮಾಡುವುದಕ್ಕಾಗಿ ಬಳಸುವಂತ ಶಾರ್ಟ್ಕಟ್ ಕೀ. ನಾವು ಮೌಸ್ ನ ಮೂಲಕ ರಿಫ್ರೆಶ್ ಅಂತ ಹೇಳಿ ರೈಟ್ ಕ್ಲಿಕ್ ಮಾಡಿ ರಿಫ್ರೆಶ್ ಅಂತ ಹೇಳಿ ಪ್ರೆಸ್ ಮಾಡಿರ್ತೀವಿ. ಅದು ಆದ ನಂತರ ಒಂದು ಶಾರ್ಟ್ಕಟ್ ಕೀಯನ್ನು ಬಳಸಿ ಮತ್ತೆ ಪುನಃ ರಿಫ್ರೆಶ್ ಅನ್ನ ಮಾಡ್ಕೊಳ್ಬಹುದಾಗಿರುವಂಥದ್ದು. ಯಾವ ಕೀ ಅಂದಾಗ F5, ಮೌಸ್ ಇಂದ ರಿಫ್ರೆಶ್ ಮಾಡಿದ ನಂತರ F5 ಪ್ರೆಸ್ ಮಾಡ್ಕೊಂಡು ಬಂದಾಗ ರಿಫ್ರೆಶ್ ಆಗ್ತಾ ಇರುವಂತದ್ದು. ಇದು ಒಂದು ಶಾರ್ಟ್ಕಟ್ ಕೀ ಆಗಿ ಬಳಸುವಂತದ್ದು ಆಗಿದೆ. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ದ ಎಕ್ಸಾಂಪಲ್ ಆಫ್ OS? ಇಲ್ಲಿ OS ಅಂತ ಹೇಳಿ ಹೇಳಿರುವಂಥದ್ದು. OS ಅಂದಾಗ ಆಪರೇಟಿಂಗ್ ಸಿಸ್ಟಮ್ ಅಂತ ಹೇಳಿ ಹೇಳುವಂಥದ್ದಾಗಿದೆ. ಇಲ್ಲಿ ಆಪರೇಟಿಂಗ್ ಸಿಸ್ಟಮ್, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ದ ಎಕ್ಸಾಂಪಲ್ ಆಫ್ ಆಪರೇಟಿಂಗ್ ಸಿಸ್ಟಮ್, OS ಗೆ ಉದಾಹರಣೆ ಆಗಿರುವಂಥದ್ದು ಯಾವುದು ಅಂತ ಹೇಳಿ ಕೇಳಿದೆ. ವಿಂಡೋಸ್, ಲಿನಕ್ಸ್, MS-DOS, ಆಲ್ ಆಫ್ ದಿ ಅಬೋ. ಇಲ್ಲಿ ಆಪರೇಟಿಂಗ್ ಸಿಸ್ಟಮ್ಗೆ ಉದಾಹರಣೆ ಅಂದಾಗ ವಿಂಡೋಸ್ ಸಹ ಆಪರೇಟಿಂಗ್ ಸಿಸ್ಟಮ್ ಆಗಿರುವಂಥದ್ದು, ಲಿನಕ್ಸ್ ಸಹ ಆಪರೇಟಿಂಗ್ ಸಿಸ್ಟಮ್ ಆಗಿರುವಂಥದ್ದು, MS-DOS ಸಹ ಆಪರೇಟಿಂಗ್ ಸಿಸ್ಟಮ್ ಆಗಿರುವ ಕಾರಣಕ್ಕೋಸ್ಕರ ಆಲ್ ಆಫ್ ದಿ ಅಬೋ ಮೇಲಿನ ಮೂರು ಸಹ OS ಗೆ ಆಪರೇಟಿಂಗ್ ಸಿಸ್ಟಮ್ಗೆ ಉದಾಹರಣೆಗಳಾಗಿರುವಂಥದ್ದಾಗಿದೆ. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ದ ಎಕ್ಸಾಂಪಲ್ ಆಫ್ ವಾಲಟೈಲ್ ಮೆಮೊರಿ? ಇಲ್ಲಿ ವಾಲಟೈಲ್ ಆಗಿರುವಂತಹ ಏರಿಳಿತ ಹೊಂದುವಂತಹ ಮೆಮೊರಿ ಇರುವಂಥದ್ದು ಯಾವುದು ಅಂತ ಹೇಳಿ ಕೇಳಿದ್ದಾರೆ. SRAM, DRAM, ROM, A and B ಬೋತ್. ಇಲ್ಲಿ ಸರಿಯಾಗಿರುವಂತಹ ಉತ್ತರ ವಾಲಟೈಲ್ ಆಗಿರುವಂತಹ ಮೆಮೊರಿಗೆ A ಮತ್ತು B ಬೋತ್ ಆಗಿರುವಂಥದ್ದು. SRAM ಮತ್ತು DRAM ಸಹ ಇಲ್ಲಿ ವಾಲಟೈಲ್ ಆಗಿರುವಂತಹ ಮೆಮೊರಿಗೆ ಎಕ್ಸಾಂಪಲ್ ಆಗಿರುವಂತದ್ದಾಗಿದೆ. ವಾಟ್ ಈಸ್ ದ ಯೂಸ್ ಆಫ್ ಕಂಟ್ರೋಲ್ ಪ್ಲಸ್ Z? ನಾವು ಕೀಬೋರ್ಡ್ ನಲ್ಲಿ ಶಾರ್ಟ್ಕಟ್ ಕೀ ಆಗಿ ಬಳಸುವಂಥದ್ದು ಕಂಟ್ರೋಲ್ ಪ್ಲಸ್ Z ಎರಡನ್ನ ಬಳಸುವಂತದ್ದಾಗಿದೆ. ಇದು ಶಾರ್ಟ್ಕಟ್ ಕೀ ಆಗಿರುವಂಥದ್ದು. ಇದರ ವಾಟ್ ಈಸ್ ದ ಯೂಸ್, ಇದರ ಯೂಸ್ ಏನು, ಇದು ಯಾವುದಕ್ಕಾಗಿ ಬಳಕೆ ಮಾಡಲಾಗ್ತದೆ? ಕಾಪಿ, ಪೇಸ್ಟ್, ಅಂಡು, ಡಿಲೀಟ್. ಇಲ್ಲಿ ಕಂಟ್ರೋಲ್ ಪ್ಲಸ್ Z ಶಾರ್ಟ್ಕಟ್ ಕೀ ಬಳಸುವಂಥದ್ದು ಅಂಡು. ಯಾವುದಾದ್ರೂ ನಾವು ಅಂಡು ಮಾಡಬೇಕಾದಾಗ ಮತ್ತೆ ಅದನ್ನು ಪುನಃ ತರಬೇಕಾದಾಗ ಅಂಡು ಕೀ ಆಗಿ ಕಂಟ್ರೋಲ್ ಪ್ಲಸ್ Z ಅನ್ನ ಬಳಸುವಂತದ್ದಾಗಿದೆ. ಕಂಟ್ರೋಲ್ ಪ್ಲಸ್ C ಯೂಸ್ಡ್ ಫಾರ್, ಈ ಕಂಟ್ರೋಲ್ ಪ್ಲಸ್ C ಶಾರ್ಟ್ಕಟ್ ಕೀಯನ್ನು ಯಾವುದಕ್ಕಾಗಿ ಬಳಸಲಾಗ್ತದೆ? ಕಾಪಿ, ಪೇಸ್ಟ್, ಅಂಡು, ಡಿಲೀಟ್. ಇಲ್ಲಿ ಕಂಟ್ರೋಲ್ ಪ್ಲಸ್ C ಅನ್ನೋದು ಕಾಪಿ ಅನ್ನೋದಕ್ಕೆ, ಯಾವುದಾದ್ರೂ ಒಂದು ವಿಷಯನ ಕಾಪಿ ಮಾಡುವುದಕ್ಕಾಗಿ ಬಳಸುವಂಥದ್ದು, ಸೆಲೆಕ್ಟ್ ಮಾಡಿ ಕಾಪಿ ಮಾಡಿಕೊಳ್ಳುವಂಥದ್ದು ಸಹ ಆಗಿರ್ತದೆ. ಕಂಟ್ರೋಲ್ ಪ್ಲಸ್ C ಪ್ರೆಸ್ ಮಾಡಿದಾಗ ಕಾಪಿ ಮಾಡುವಂಥದ್ದು ಆಗಿದೆ. ವಾಟ್ ಈಸ್ ದ ಯೂಸ್ ಆಫ್ ಶಿಫ್ಟ್ ಪ್ಲಸ್ ಡಿಲೀಟ್? ಇಲ್ಲಿ ನಾವು ಡಿಲೀಟ್ ಅನ್ನೋ ಪದನ್ನು ನೋಡಿರ್ತೇವೆ, ಅದರ ಜೊತೆಗೆ ಶಿಫ್ಟ್ ಹಿಡಿದು ಡಿಲೀಟ್ ಮಾಡಿದಾಗ ಏನು ಯೂಸ್ ಆಗುತ್ತೆ ಇದರದು? ಫಾರ್ ಪರ್ಮನೆಂಟ್ ಡಿಲೀಟ್, ಫಾರ್ ಟೆಂಪರರಿ ಡಿಲೀಟ್, ಫಾರ್ ಬ್ಯಾಕಪ್ ಡಿಲೀಟ್, ನನ್ ಆಫ್ ದಿ ಅಬೋ. ನಿಮಗೆ ಈ ಒಂದು ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಗೊತ್ತಿದೆ ಅದಲ್ಲಿ ಸಹ ಕಮೆಂಟ್ ಮಾಡಿ ನೋಡೋಣ. ಇಲ್ಲಿ ವಾಟ್ ಈಸ್ ದ ಯೂಸ್ ಆಫ್ ದ ಶಿಫ್ಟ್ ಪ್ಲಸ್ ಡಿಲೀಟ್? ಶಿಫ್ಟ್ ಮತ್ತು ಡಿಲೀಟ್ ಎರಡನ್ನು ಪ್ರೆಸ್ ಮಾಡಿದಾಗ ಏನು ಯೂಸ್ ಆಗುತ್ತೆ ಅಂತ ಹೇಳಿ ನಾವು ಇಲ್ಲಿ ಗಮನಿಸ್ತಾ ಇರ್ತೇವೆ. ಡಿಲೀಟ್ ಮಾಡ್ತಾ ಇರುವಂತಹ ಸನ್ನಿವೇಶದಲ್ಲಿ ಡಿಲೀಟ್ ಮಾಡಿದ ನಂತರ ಅದನ್ನು ಹೋಗಿ ರೀಸೈಕಲ್ ಬಿನ್ ನಲ್ಲಿ ಕುಳಿತುಕೊಳ್ಳುತ್ತೆ. ಇಲ್ಲಿ ಶಿಫ್ಟ್ ಪ್ಲಸ್ ಡಿಲೀಟ್ ಎರಡನ್ನು ಪ್ರೆಸ್ ಮಾಡಿದಾಗ ಅದು ರೀಸೈಕಲ್ ಬಿನ್ ನಲ್ಲಿ ಹೋಗೋದಿಲ್ಲ, ಡೈರೆಕ್ಟ್ ಆಗಿ ಪರ್ಮನೆಂಟ್ ಆಗಿ ಡಿಲೀಟ್ ಆಗುವಂಥದ್ದು. ಈ ಆಯ್ಕೆ ಫಾರ್ ಪರ್ಮನೆಂಟ್ ಡಿಲೀಟ್, ರೀಸೈಕಲ್ ಬಿನ್ ನಲ್ಲಿ ಹೋಗದೇನೆ ಪರ್ಮನೆಂಟ್ ಆಗಿ ಡಿಲೀಟ್ ಮಾಡಿಕೊಳ್ಳುವುದಕ್ಕಾಗಿ ಶಿಫ್ಟ್ ಪ್ಲಸ್ ಡಿಲೀಟ್ ಅನ್ನ ಪ್ರೆಸ್ ಮಾಡುವಂಥದ್ದು ಆಗಿದೆ. ವಾಟ್ ಈಸ್ ದ ಶಾರ್ಟ್ಕಟ್ ಕೀ ಆಫ್ ಸೆಲೆಕ್ಟ್ ಆಲ್? ಒಂದು ಸೆಲೆಕ್ಟ್ ಆಲ್ ಪೂರ್ತಿಯಾಗಿ ಸೆಲೆಕ್ಟ್ ಮಾಡಿಕೊಳ್ಳುವುದಕ್ಕಾಗಿ ಯಾವ ಒಂದು ಶಾರ್ಟ್ಕಟ್ ಕೀಯನ್ನು ಇಲ್ಲಿ ಬಳಸಲಾಗುತ್ತದೆ? ಕಂಟ್ರೋಲ್ ಪ್ಲಸ್ C, ಕಂಟ್ರೋಲ್ ಪ್ಲಸ್ A, ಕಂಟ್ರೋಲ್ ಪ್ಲಸ್ V, ಕಂಟ್ರೋಲ್ ಪ್ಲಸ್ B.
ಇಲ್ಲಿ ಸೆಲೆಕ್ಟ್ ಆಲ್ ಮಾಡುವುದಕ್ಕಾಗಿ ಬಳಸುವಂತ ಶಾರ್ಟ್ಕಟ್ ಕೀ ಕಂಟ್ರೋಲ್ ಪ್ಲಸ್ ಎ. ಕಂಟ್ರೋಲು ಮತ್ತು ಎ ಅನ್ನ ಪ್ರೆಸ್ ಮಾಡಿದಾಗ ಸೆಲೆಕ್ಟ್ ಆಲ್ ಆಗುವಂಥದ್ದು ಆಗಿದೆ. ಕಂಟ್ರೋಲ್ ಪ್ಲಸ್ ಎಕ್ಸ್ ಯೂಸ್ಡ್ ಫಾರ್. ಕಂಟ್ರೋಲು ಮತ್ತು ಎಕ್ಸ್ ಯಾವುದಕ್ಕಾಗಿ ಬಳಸಲಾಗ್ತದೆ ಶಾರ್ಟ್ಕಟ್ ಕೀ ಅಂದಾಗ ಕಾಪಿ, ಪೇಸ್ಟ್, ಕಟ್, ಅಂಡು. ಇಲ್ಲಿ ಕಂಟ್ರೋಲ್ ಪ್ಲಸ್ ಎಕ್ಸ್ ಅನ್ನ ಬಳಸುವಂಥದ್ದು ಕಟ್ ಮಾಡುವುದಕ್ಕಾಗಿ ಈ ಒಂದು ಕಂಟ್ರೋಲ್ ಪ್ಲಸ್ ಎಕ್ಸ್ ಅನ್ನ ಬಳಸುವಂಥದ್ದಾಗಿದೆ. ವಾಟ್ ಈಸ್ ದ ಎಕ್ಸಾಂಪಲ್ ಆಫ್ ಬೈನರಿ ನಂಬರ್? ಬೈನರಿ ನಂಬರ್ಗೆ ಎಕ್ಸಾಂಪಲ್ ಯಾವುದು ಅಂತ ಹೇಳಿ ಕೇಳಿರುವಂಥದ್ದು 0, 1, 0 and 1, 1 and 2. ಇಲ್ಲಿ ಬೈನರಿ ನಂಬರ್ಗೆ ಎಕ್ಸಾಂಪಲ್ ಆಗಿರುವಂಥದ್ದು 0 ಮತ್ತು 1. ಈ ಬೈನರಿ ನಂಬರ್ ನಲ್ಲಿ ಬಳಸುವಂತದ್ದು ಎರಡು ನಂಬರು 0 ಮತ್ತು 1. ಹಾಗಾಗಿ 0 ಮತ್ತು 1 ಸರಿಯಾಗಿರುವಂತಹ ಉತ್ತರ. ಬಿಟ್ಸ್ ಸ್ಟ್ಯಾಂಡ್ ಫಾರ್. ಬಿಟ್ಸ್ ನ ಏನು ಸ್ಟ್ಯಾಂಡ್ ಮಾಡ್ತದೆ ಅಂದಾಗ ಬಿಗ್ ಡಿಜಿಟ್ಸ್, ಬೋತ್ ಡಿಜಿಟ್ಸ್, ಬೈನರಿ ಡಸ್ಟ್, ಬೈನರಿ ಡಿಜಿಟ್ಸ್. ಬಿಟ್ಸ್ BITS ಅನ್ನೋ ಬಿಟ್ಸ್ ಏನ್ ಅರ್ಥ ಕೊಡ್ತದೆ ಅಂದಾಗ ಬೈನರಿ ಡಿಜಿಟ್ಸ್ ಅಂತ ಹೇಳಿ ಅರ್ಥ ಕೊಡುವಂಥದ್ದು. ಬೈನರಿ ಡಿಜಿಟ್ಸ್. ದ BCD ಯೂಸಸ್ ಹೌ ಮೆನಿ ಬಿಟ್ಸ್? ಇಲ್ಲಿ BCD ಅಂತ ಹೇಳಿ ನೋಡ್ತಾ ಇದೀವಿ ನಾವು. ಈ BCD ಹೌ ಮೆನಿ ಬಿಟ್ಸ್, ಎಷ್ಟು ಬಿಟ್ಸ್ ಗಳನ್ನ ಯೂಸ್ ಮಾಡುತ್ತೆ ಅಂದ್ರೆ ಇಲ್ಲಿ BCD ಅರ್ಥ ಬೈನರಿ ಕೋಡೆಡ್ ಡೆಸಿಮಲ್ ಅಂತ ಹೇಳಿ ಹೇಳುವಂತ. ಬೈನರಿ ಕೋಡೆಡ್ ಡೆಸಿಮಲ್ BCD ಅಂತ ಹೇಳಿ ಹೇಳುವಂತದ್ದಾಗಿದೆ. ಇದು ಎಷ್ಟು ಬಿಟ್ಸ್ ಗಳು ಒಳಗೊಂಡಿರುತ್ತೆ ಅಂದಾಗ 2 ಬಿಟ್ಸು, 4 ಬಿಟ್ಸು, 6 ಬಿಟ್ಸು, 10 ಬಿಟ್ಸ್. ಸರಿಯಾಗಿರುವಂತ ಉತ್ತರ ಇಲ್ಲಿ 6 ಬಿಟ್ಸ್ ಗಳನ್ನು ಹೊಂದಿರುವಂತದ್ದು BCD. ಬೈನರಿ ಕೋಡೆಡ್ ಡೆಸಿಮಲ್ 6 ಬಿಟ್ಸ್, 6 ಬಿಟ್ಸ್ ಗಳನ್ನ ಹೊಂದಿರುವಂತದ್ದು ಆಗಿದೆ. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ದ ಲಾಜಿಕ್ ಗೇಟ್? ಇದರಲ್ಲಿ ಯಾವುದು ಲಾಜಿಕ್ ಗೇಟ್ ಅಂತ ಹೇಳಿ ಕೇಳಿರುವಂಥದ್ದು AND, OR, NOT, ಆಲ್. ಇದರಲ್ಲಿ ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ದ ಲಾಜಿಕ್ ಗೇಟ್ ಅಂದಾಗ ಇವು ಮೇಲಿನ ಎಲ್ಲವೂ AND, OR, NOT ಇವೆಲ್ಲವೂ ಸಹ ಲಾಜಿಕ್ ಗೇಟ್ ಆಗಿರುವಂಥದ್ದು ಆಗಿದೆ. ದ 2 kinds ಆಫ್ ಮೇನ್ ಮೆಮೊರಿ ಆರ್. 2 ವಿಧವಾಗಿರುವಂತಹ ಮೇನ್ ಮೆಮೊರಿಗಳು ಯಾವುವು ಅಂದಾಗ CD and DVD, RAM and ROM, ಹಾರ್ಡ್ ಡಿಸ್ಕ್, ನನ್ ಆಫ್ ದಿ ಅಬ್. ಇಲ್ಲಿ 2 ವಿಧವಾಗಿರುವಂತಹ ಮೇನ್ ಮೆಮೊರಿಗಳು ಅಂದಾಗ ರ್ಯಾಮ್ ಮತ್ತು ರೋಮ್, RAM, ROM ಇವೆರಡು ಮೇನ್ ಆಗಿರುವಂತಹ 2 ವಿಧದ ಮೆಮೊರಿಗಳಾಗಿರುವಂಥದ್ದು. OS ಆಪರೇಟಿಂಗ್ ಸಿಸ್ಟಮ್ ಈಸ್ ದ ಎಕ್ಸಾಂಪಲ್ ಆಫ್. ಯಾವುದಕ್ಕೆ ಉದಾಹರಣೆಯಾಗಿರುವಂಥದ್ದು ಅಂದಾಗ ಸಾಫ್ಟ್ವೇರ್, ಹಾರ್ಡ್ವೇರ್, ಪೆನ್ ಡ್ರೈವ್, ನನ್ ಆಫ್ ದಿ ಅಬ್. OS ಆಪರೇಟಿಂಗ್ ಸಿಸ್ಟಮ್ ಉದಾಹರಣೆ ಆಗಿರುವಂಥದ್ದು ಸಾಫ್ಟ್ವೇರ್ಗೆ ಉದಾಹರಣೆ ಆಗಿರುವಂಥದ್ದಾಗಿದೆ. ದ ಮೇನ್ ಮೆಮೊರಿ ಆಫ್ ಕಂಪ್ಯೂಟರ್ ಈಸ್ ಆಲ್ಸೋ ನೋನ್ ಆಸ್. ಇಲ್ಲಿ ಕಂಪ್ಯೂಟರ್ನ ಮೇನ್ ಮೆಮೊರಿ, ಪ್ರಮುಖವಾಗಿರುವಂತಹ ಮೆಮೊರಿ ಅಂತೇಳಿ ಗುರುತಿಸುವಂಥದ್ದು ಯಾವುದು ಅಂದಾಗ ಪ್ರೈಮರಿ, ಸೆಕೆಂಡರಿ, ಎಲೆಕ್ಟ್ರಿಕ್, ನನ್ ಆಫ್ ದಿ ಅಬೋ. ದ ಮೇನ್ ಮೆಮೊರಿ ಆಫ್ ಕಂಪ್ಯೂಟರ್ ಈಸ್ ಆಲ್ಸೋ ನೋನ್ ಪ್ರೈಮರಿ ಮೆಮೊರಿ. ಪ್ರೈಮರಿ ಮೆಮೊರಿ ಮೇನ್ ಮೆಮೊರಿ ಅಂತ ಹೇಳಿ ಕರೆಯುವಂಥದ್ದಾಗಿದೆ. ಇಮೇಲ್ ಸ್ಟ್ಯಾಂಡ್ಸ್ ಫಾರ್. ನಾವು ಇಮೇಲ್ ಅನ್ನ ಗಮನಿಸಿರ್ತೀವಿ. ಇದರಲ್ಲಿರುವಂತಹ ಇಮೇಲ್ ಏನು ಅರ್ಥ ಕೊಡುತ್ತೆ ಅಂದಾಗ 4 ಆಯ್ಕೆಗಳನ್ನು ಗಮನಿಸೋಣ. ಈ 4 ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಇಮೇಲ್ ಅಂದಾಗ ಎಲೆಕ್ಟ್ರಾನಿಕ್ ಮೇಲ್. ಇದರ ಅರ್ಥ ಕೊಡುವಂಥದ್ದು ಎಲೆಕ್ಟ್ರಾನಿಕ್. ಇಮೇಲ್ ಎಲೆಕ್ಟ್ರಾನಿಕ್ ಮೇಲ್ ಅಂತ ಹೇಳಿ ಅರ್ಥ ಕೊಡುವಂಥದ್ದು. ಜಿಮೇಲ್ ಅನ್ನು ಸಹ ನಾವು ಗಮನಿಸುತ್ತೇವೆ. ಜಿಮೇಲ್ ಸ್ಟ್ಯಾಂಡ್ಸ್ ಫಾರ್. ಜಿಮೇಲ್ ಏನು ಅರ್ಥ ಕೊಡುತ್ತೆ ಅಂದಾಗ 4 ಆಯ್ಕೆಗಳನ್ನು ಗಮನಿಸು. ಈ 4 ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಜಿಮೇಲ್ ಅಂದಾಗ ಗೂಗಲ್ ಮೇಲ್ ಆಗಿರುವಂಥದ್ದು. ಇಮೇಲು ಎಲೆಕ್ಟ್ರಾನಿಕ್ ಮೇಲ್ ಆದ್ರೆ ಜಿಮೇಲ್ ಅನ್ನೋದು ಗೂಗಲ್ ಮೇಲ್ ಆಗಿರುವಂಥದ್ದು. ಗೂಗಲ್ ಕಂಪನಿಯ ಮೇಲ್ ಆಗಿರುವಂಥದ್ದು ಜಿಮೇಲ್ ಆಗಿರುವಂಥದ್ದು. ಹಾಫ್ ಬೈಟ್ ಆರ್ 4 ಬಿಟ್ಸ್ ಈಸ್ ಕಾಲ್ಡ್. ಇಲ್ಲಿ ಹಾಫ್ ಬೈಟ್ ಅರ್ಧ ಬೈಟು ಅಥವಾ 4 ಬಿಟ್ಸ್ಗಳು ಇವುಗಳನ್ನು ಸೇರಿಸಿ ಏನಂತ ಕರೆಯಲಾಗ್ತದೆ ಅಂದಾಗ ನಿಬ್ಬಲ್, ಪಿಕ್ಸೆಲ್, ಮೆಮೊರಿ, ನನ್ ಆಫ್ ದಿ ಅಬೋ. ಇಲ್ಲಿ ಹಾಫ್ ಬೈಟು ಅಥವಾ 4 ಬಿಟ್ಸ್ಗಳನ್ನು ಸೇರಿಸಿ ನಿಬ್ಬಲ್ ಅಂತ ಹೇಳಿ ಕರೆಯುವಂಥದ್ದು. ಅರ್ಧ ಬೈಟ್ಗೆ ನಿಬ್ಬಲ್ ಅಂತ ಹೇಳಿ ಕರೆಯುವಂಥದ್ದು ಅಥವಾ 4 ಬಿಟ್ಸ್ಗೆ ಸೇರಿಸಿ ನಿಬ್ಬಲ್ ಅಂತ ಹೇಳಿ ಕರೆಯುವಂಥದ್ದಾಗಿ. ಅರ್ಪನೆಟ್ ಸ್ಟ್ಯಾಂಡ್ಸ್ ಫಾರ್. ಈ ಅರ್ಪನೆಟ್ ಏನು ಮೀನಿಂಗ್ ಕೊಡುತ್ತೆ ಅಂತ ಹೇಳಿದಾಗ ಇಲ್ಲಿ 4 ಆಯ್ಕೆಗಳನ್ನು ಗಮನಿಸೋಣ. ಸರಿಯಾಗಿರುವಂತಹ ಉತ್ತರ ಅರ್ಪನೆಟ್ ಅಂದಾಗ ಅಡ್ವಾನ್ಸ್ ರಿಸರ್ಚ್ ಪ್ರಾಜೆಕ್ಟ್ಸ್ ಏಜೆನ್ಸಿ ನೆಟ್ವರ್ಕ್ ಅನ್ನೋದು ಈ ಒಂದು ಅರ್ಪನೆಟ್ ನೆಟ್ವರ್ಕ್ ಆಗಿರುವಂತದ್ದಾಗಿದೆ. ದ ಫಸ್ಟ್ ಕಂಪ್ಯೂಟರ್ ನೆಟ್ವರ್ಕ್ ಈಸ್. ಪ್ರಥಮವಾಗಿ ಬಳಸಿರುವಂತಹ ಕಂಪ್ಯೂಟರ್ ನೆಟ್ವರ್ಕ್ ಯಾವುದು ಅಂದಾಗ 4 ಆಯ್ಕೆಗಳನ್ನು ಗಮನಿಸೋಣ. ಫಸ್ಟ್ ಆಗಿ ಬಳಸಿರುವಂತಹ ಕಂಪ್ಯೂಟರ್ ನೆಟ್ವರ್ಕ್ ಅರ್ಪನೆಟ್. ಇಂಟರ್ನೆಟ್ ಆಗಿ ಈ ಒಂದು ನೆಟ್ ಆಗಿ ಬಳಸಿರುವಂತದ್ದು ಅರ್ಪನೆಟ್ ಆಗಿರುವಂತದ್ದಾಗಿದೆ.
ಹೌ ಮಚ್ ಡೇಟಾ ಕ್ಯಾನ್ ಬಿ ಸ್ಟೋರ್ ಇನ್ ಎ ಸಿಡಿ? ಒಂದು ಸಿಡಿಯಲ್ಲಿ ಎಷ್ಟು ಡೇಟಾವನ್ನು ಸ್ಟೋರ್ ಮಾಡಬಹುದು? 300 MB, 700 MB, 1 GB, 1.5 GB. ಈ ಒಂದು ಸಿಡಿಯಲ್ಲಿ ಸ್ಟೋರ್ ಮಾಡುವಂತಹ ಡೇಟಾ 700 MB. 700 MB ಈ ಒಂದು ಸಿಡಿಯಲ್ಲಿ ಸ್ಟೋರ್ ಮಾಡುವಂತಹ ಡೇಟಾ ಆಗಿರುವಂಥದ್ದು. ಡ್ಯಾಶ್ ಹ್ಯಾಸ್ ದ ಶಾರ್ಟೆಸ್ಟ್ ಆಕ್ಸೆಸ್ ಟೈಮ್ಸ್? ಪ್ರೈಮರಿ ಮೆಮೊರಿ, ಸೆಕೆಂಡರಿ ಮೆಮೊರಿ, ಕ್ಯಾಶೆ ಮೆಮೊರಿ, ನನ್ ಆಫ್ ದಿ ಅಬೋ. ಇಲ್ಲಿ ಡ್ಯಾಶ್ ಹ್ಯಾಸ್ ದ ಶಾರ್ಟೆಸ್ಟ್ ಎಕ್ಸೆಸ್ ಮೆಮೊರಿ, ಅತಿ ಶಾರ್ಟೆಸ್ಟ್ ಆಗಿ ಎಕ್ಸೆಸ್ ಮಾಡುವಂತ ಮೆಮೊರಿ ಯಾವುದು? ಬಹಳ ಫಾಸ್ಟ್ ಆಗಿ ಎಕ್ಸೆಸ್ ಮಾಡುವಂತ ಮೆಮೊರಿ ಕ್ಯಾಶೆ ಮೆಮೊರಿ ಆಗಿರುವಂತದ್ದಾಗಿದೆ. HDD ಈಸ್ ದ ಎಕ್ಸಾಂಪಲ್ ಆಫ್ ಡ್ಯಾಶ್ ಮೆಮೊರಿ. HDD ಅನ್ನೋದು ಯಾವ ಒಂದು ಮೆಮೊರಿಗೆ? HDD ಅರ್ಥ ಹಾರ್ಡ್ ಡಿಸ್ಕ್ ಡ್ರೈವ್ ಆಗಿರುವಂಥದ್ದು. ಹಾರ್ಡ್ ಡಿಸ್ಕ್ ಡ್ರೈವ್ ಎಕ್ಸಾಂಪಲ್ ಆಫ್ ಡ್ಯಾಶ್ ಮೆಮೊರಿ ಯಾವ ಒಂದು ಮೆಮೊರಿಗೆ ಉದಾಹರಣೆಯಾಗಿದೆ ಅಂದಾಗ ಪ್ರೈಮರಿ ಮೆಮೊರಿ, ಸೆಕೆಂಡರಿ ಮೆಮೊರಿ, ಕ್ಯಾಶೆ ಮೆಮೊರಿ, ನನ್ ಆಫ್ ದಿ ಅಬೋ. HDD ಇದು ಒಂದು ಸೆಕೆಂಡರಿ ಮೆಮೊರಿ ಆಗಿರುವಂಥದ್ದು ಆಗಿದೆ. ಸೆಕೆಂಡರಿ ಮೆಮೊರಿ. ಇಂಟರ್ನಲ್ HDD ಕಂಪ್ಯೂಟರ್ ಸಿಸ್ಟಮ್ ಈಸ್, ಇಂಟರ್ನಲ್ ಆಗಿ ಬಳಸಿರುವಂತಹ HDD ಏನಾಗಿರುವಂಥದ್ದು? ಈ ಒಂದು ಕಂಪ್ಯೂಟರ್ ಸಿಸ್ಟಮ್ ನ ಏನಾಗಿದೆ ಅಂದಾಗ ಇದು ಫಿಕ್ಸ್ಡ್ ಆಗಿದೆಯಾ, ನಾಟ್ ಫಿಕ್ಸ್ಡ್ ಆಗಿದೆಯಾ, ಎ ಅಂಡ್ ಬಿ, ನನ್ ಆಫ್ ದಿ ಅಬೋ. ಇಂಟರ್ನಲ್ HDD ಕಂಪ್ಯೂಟರ್ ಸಿಸ್ಟಮ್ ನಲ್ಲಿ ಇರುವಂತಹ HDD ಏನಾಗಿರುವಂಥದ್ದು ಅಂದಾಗ ಇದು ಫಿಕ್ಸ್ಡ್ ಆಗಿರುವಂಥದ್ದು, ಒಳಗಡೆ ಒಂದು ಫಿಕ್ಸ್ ಮಾಡಿರುವಂಥದ್ದು ಆಗಿರುವಂಥದ್ದಾಗಿರ್ತದೆ. ದ ಲೆಂತ್ ಆಫ್ IP ಅಡ್ರೆಸ್ ಈಸ್, ಇಲ್ಲಿ ನಾವು IP ಅಡ್ರೆಸ್ ಅಂತ ಹೇಳಿ ಗಮನಿಸಿರ್ತೇವೆ. ಈ IP ಅಡ್ರೆಸ್ ನ ಲೆಂತ್ ಏನಾಗಿರುತ್ತೆ? 8 ಬಿಟ್ಸ್, 32 ಬಿಟ್ಸ್, 64 ಬಿಟ್ಸ್, 128 ಬಿಟ್ಸ್. ಇಲ್ಲಿ IP ಅಡ್ರೆಸ್ ನ ಲೆಂತ್ ಇರುವಂಥದ್ದು 32 ಬಿಟ್ಸ್ ಆಗಿರುವಂಥದ್ದು. ನೆನ್ಪಿಡಿ, ಈ ಬಹಳಷ್ಟು ಪರೀಕ್ಷೆಗಳಲ್ಲಿ ಇದ್ರ ಮೇಲೆ ಒಂದು ಪ್ರಶ್ನೆನೂ ಸಹ ಇರುವಂಥದ್ದು. ಇಲ್ಲಿ 32 ಬಿಟ್ಸ್, ಬಿ ಆಯ್ಕೆ. IP ಅಡ್ರೆಸ್ ನ ಲೆಂತ್ ಇರುವಂಥದ್ದು 32 ಬಿಟ್ಸ್ ಆಗಿರುವಂಥದ್ದಾಗಿದೆ. MAC ಸ್ಟ್ಯಾಂಡ್ಸ್ ಫಾರ್, MAC ಏನ್ ಅರ್ಥ ಕೊಡುತ್ತೆ? 4 ಆಯ್ಕೆಗಳನ್ನು ಗಮನಿಸೋಣ. MAC ಸ್ಟ್ಯಾಂಡ್ಸ್ ಫಾರ್ ಮೀಡಿಯಾ ಎಕ್ಸೆಸ್ ಕಂಟ್ರೋಲ್. ಈ ಒಂದು ಮೀಡಿಯಾ ಎಕ್ಸೆಸ್ ಕಂಟ್ರೋಲ್ ಇರೋದಕ್ಕೆ MAC ಮ್ಯಾಕ್ ಅಂತ ಹೇಳಿ ಕರೆಯುವಂಥದ್ದಾಗಿದೆ. ದ ಲೆಂತ್ ಆಫ್ ಮ್ಯಾಕ್ ಅಡ್ರೆಸ್ ಈಸ್, ಇಲ್ಲಿ ಒಂದು ಮ್ಯಾಕ್ ಅಡ್ರೆಸ್ ನ ಲೆಂತ್ ಎಷ್ಟಿರುತ್ತೆ? 10 ಬಿಟ್ಸ್, 32 ಬಿಟ್ಸ್, 48 ಬಿಟ್ಸ್, 128 ಬಿಟ್ಸ್. ಇಲ್ಲಿ ಮ್ಯಾಕ್ ಅಡ್ರೆಸ್ ನ ಲೆಂತ್ ಇರುವಂಥದ್ದು 48 ಬಿಟ್ಸ್ ಆಗಿರುವಂಥದ್ದಾಗಿದೆ. 48 ಬಿಟ್ಸ್ ಹೊಂದಿರುವಂಥದ್ದು. ನಾವು ಹೇಗೆ IP ಅಡ್ರೆಸ್ ನ ಒಂದು ಎಷ್ಟು ಬಿಟ್ಸ್ ನಲ್ಲಿ ಇರುತ್ತೆ ಅಂತ ಹೇಳಿ ನೋಡಿದೆವು, ಹಾಗೆ ಇಲ್ಲಿ ಮ್ಯಾಕ್ ಅಡ್ರೆಸ್ ನ ಲೆಂತ್ ಬಿಟ್ಸ್ ಇರುವಂಥದ್ದು 48 ಬಿಟ್ಸ್, 48 ಬಿಟ್ಸ್ ಗಳು ಹೊಂದಿರುವಂಥದ್ದಾಗಿದೆ. ದ ಲೊಕೇಶನ್ ಆಫ್ ದ ರಿಸೋರ್ಸ್ ಆನ್ ಇಂಟರ್ನೆಟ್ ಈಸ್ ಗಿವನ್ ಬೈ ಇಟ್ಸ್ ಡ್ಯಾಶ್. ಒಂದು ಕಂಪ್ಯೂಟರ್ ನ ಒಂದು ಪ್ಲೇಸ್ ಅಥವಾ ಯಾವ ಒಂದು ಸೋರ್ಸ್ ನಲ್ಲಿ ಲೊಕೇಶನ್ ನಲ್ಲಿ ಇದೆ ಅನ್ನೋದನ್ನ ಹೇಳುವಂಥದ್ದು ಯಾವುದು ಅಂದಾಗ URL, ಪ್ರೋಟೋಕಾಲ್, ಇಮೇಲ್, ಜಿಮೇಲ್. ಕಂಪ್ಯೂಟರ್ ನ ಲೊಕೇಶನ್ ಹೇಳುವಂಥದ್ದು ಯಾವುದು ಅಂದಾಗ ಇಲ್ಲಿ URL, ಇಂಟರ್ನೆಟ್ ನಲ್ಲಿ ಇರುವಂತಹ ಒಂದು ಲೊಕೇಶನ್ ಹೇಳುವಂಥದ್ದು URL. ಅದರ ಒಂದು URL ಮೂಲಕ ಕಂಪ್ಯೂಟರ್ ನ ಲೊಕೇಶನ್ ಅನ್ನು ಕಂಡುಹಿಡಿಯುವಂಥದ್ದಾಗಿದೆ. URL ಸ್ಟ್ಯಾಂಡ್ಸ್ ಫಾರ್, URL ಅರ್ಥ ಏನು? 4 ಆಯ್ಕೆಗಳನ್ನು ಗಮನಿಸೋಣ. ಇದರಲ್ಲಿ URL ಅಂದಾಗ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್. ಇಲ್ಲಿ ಯೂನಿಫಾರ್ಮ್ ಆಗಿರುವಂತಹ ರಿಸೋರ್ಸ್ ಲೊಕೇಟರ್ ಮಾಡುವಂಥದ್ದು URL ಆಗಿರುವಂಥದ್ದು. ಸೆಟ್ ಆಫ್ ರೂಲ್ಸ್ ಈಸ್ ನೋನ್ ಆಸ್, 4 ಆಯ್ಕೆಗಳನ್ನು ಗಮನಿಸಿದಾಗ ಸೆಟ್ ಆಫ್ ರೂಲ್ಸ್, ಈ ಒಂದು ರೂಲ್ಸ್ ನ ಸೆಟ್ ಆಫ್ ಇರುವಂತದಕ್ಕೆ ಏನಂತ ಕರೀತಾರೆ ಅಂದಾಗ ಪ್ರೋಟೋಕಾಲ್ ಅಂತ ಹೇಳಿ ಕರೆಯುವಂತದ್ದಾಗಿದೆ. ಇದಕ್ಕೆ ಪ್ರೋಟೋಕಾಲ್ ಅಂತ ಹೇಳಿ ಕರೆಯುವಂಥದ್ದು. ಫಿಸಿಕಲ್ ಅರೇಂಜ್ಮೆಂಟ್ ಆಫ್ ಕಂಪ್ಯೂಟರ್ ನೆಟ್ವರ್ಕ್ ಈಸ್ ಕಾಲ್ಡ್. ಇಲ್ಲಿ ಫಿಸಿಕಲ್ ಆಗಿ ಅರೇಂಜ್ ಮಾಡಿರುವಂತಹ ಕಂಪ್ಯೂಟರ್ ನೆಟ್ವರ್ಕ್ ಏನಂತ ಕರೆಯಲಾಗ್ತದೆ ಅಂದಾಗ ಟೋಪೋಲಜಿ, ನೆಟ್ವರ್ಕಿಂಗ್, ರೂಟಿಂಗ್, ನನ್ ಆಫ್ ದಿ ಅಬೋ. ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಟೋಪೋಲಜಿ ಆಗಿರುವಂತದ್ದು ಆಗಿದೆ. ಇಲ್ಲಿ ಫಿಸಿಕಲ್ ಅರೇಂಜ್ಮೆಂಟ್ ಆಫ್ ಕಂಪ್ಯೂಟರ್ ನೆಟ್ವರ್ಕ್, ಒಂದು ಕಂಪ್ಯೂಟರ್ ನೆಟ್ವರ್ಕ್ ನ ಫಿಸಿಕಲ್ ಆಗಿ ಅರೇಂಜ್ಮೆಂಟ್ ಮಾಡಿರೋದಕ್ಕೆ ಕರೆಯುವಂಥದ್ದು ಟೋಪೋಲಜಿ ಆಗಿರುವಂಥದ್ದು. ದ ಸ್ಟ್ರಕ್ಚರ್ ಆರ್ ಫಾರ್ಮೇಟ್ ಆಫ್ ಡೇಟಾ ಈಸ್ ಕಾಲ್ಡ್. ಈ ಒಂದು ಡೇಟಾದ ಸ್ಟ್ರಕ್ಚರು ಅಥವಾ ಒಂದು ಫಾರ್ಮೇಟ್ಗೆ ಏನೆಂದು ಕರೆಯಲಾಗುತ್ತದೆ ಅಂದಾಗ ಸಿಂಟ್ಯಾಕ್ಸ್, ಮ್ಯಾನೇಜ್ಮೆಂಟ್, ರೂಟಿಂಗ್, ನನ್ ಆಫ್ ದಿ ಅಬೋ. ಇಲ್ಲಿ ಸ್ಟ್ರಕ್ಚರ್ ಅಥವಾ ಫಾರ್ಮೇಟ್ ಆಗಿರುವಂತಹ ಡೇಟಾಗೆ ಕರೆಯುವಂಥದ್ದು ಸಿಂಟ್ಯಾಕ್ಸ್ ಅಂತ ಹೇಳಿ ಕರೆಯುವಂಥದ್ದಾಗಿದೆ. ಕೀಬೋರ್ಡ್ ಈಸ್ ದ ಎಕ್ಸಾಂಪಲ್ ಆಫ್ ಡ್ಯಾಶ್. ಕೀಬೋರ್ಡ್ ಅನ್ನೋದು ಯಾವುದಕ್ಕೆ ಉದಾಹರಣೆಯಾಗಿದೆ? ಔಟ್ಪುಟ್ ಡಿವೈಸ್, ಇನ್ಪುಟ್ ಡಿವೈಸ್, ಬೋತ್ ಎ ಅಂಡ್ ಬಿ, ನನ್ ಆಫ್ ದಿ ಅಬೋ. ಇಲ್ಲಿ ಕೀಬೋರ್ಡ್ ಅನ್ನೋದು ಇದು ಇನ್ಪುಟ್ ಡಿವೈಸ್, ಕಂಪ್ಯೂಟರ್ಗೆ ಮಾಹಿತಿಯನ್ನ
ಒಳ ಹಾಕುವಂಥದ್ದಾಗಿರುವಂಥದ್ದು. ಹೀಗಾಗಿ ಇದು ಇನ್ಪುಟ್ ಡಿವೈಸ್ ಆಗಿರುವಂಥದ್ದು. ನಾವು ಇನ್ಪುಟ್ ಮತ್ತು ಔಟ್ಪುಟ್ ಡಿವೈಸ್ ಅಂತ ಹೇಳಿ ಕರೀತೇವೆ. ಕಂಪ್ಯೂಟರ್ಗೆ ಯಾವುದು ಮಾಹಿತಿಯನ್ನು ಒಳಕಳಿಸುತ್ತದೆ ಅದನ್ನ ಇನ್ಪುಟ್ ಡಿವೈಸ್ ಅಂತ ಹೇಳಿ ಕರೆಯುವಂಥದ್ದು. ಮಾನಿಟರ್ ಈಸ್ ಎಕ್ಸಾಂಪಲ್ ಆಫ್ ಡ್ಯಾಶ್. ಔಟ್ಪುಟ್ ಡಿವೈಸ್, ಇನ್ಪುಟ್ ಡಿವೈಸ್, ಬೋತ್ ಎ ಅಂಡ್ ಬಿ, ನನ್ ಆಫ್ ದಿ ಅಬೋವ್. ಇಲ್ಲಿ ಮಾನಿಟರ್ ಈಸ್ ದ ಎಕ್ಸಾಂಪಲ್. ಮಾನಿಟರ್ ಯಾವ ಒಂದು ಉದಾಹರಣೆ ಆಗಿದೆ ಅಂದಾಗ ಇದು ಒಂದು ಔಟ್ಪುಟ್ ಡಿವೈಸ್ ಆಗಿರುವಂಥದ್ದು. ನಮ್ಮ ಒಂದು ಮಾಹಿತಿಯನ್ನು, ಇದು ಮುಖ್ಯವಾಗಿ ಮಾಹಿತಿಯನ್ನು ತೋರಿಸುವಂಥದ್ದಾಗಿರುವಂಥದ್ದಾಗಿದೆ, ಹೊರ ಹಾಕುವಂಥದ್ದು, ಪ್ರದರ್ಶಕವಾಗಿ ಕೆಲಸ ಮಾಡುವಂಥದ್ದು ಈ ಒಂದು ಮಾನಿಟರ್ ಆಗಿರುವಂಥದ್ದು ಆಗಿದೆ. ಹೀಗಾಗಿ ಇದು ಔಟ್ಪುಟ್ ಡಿವೈಸ್ ಆಗಿರುವಂಥದ್ದಾಗಿದೆ. ಎ ಕಂಪ್ಯೂಟರ್ ಕನ್ಸಿಸ್ಟ್ಸ್ ಆಫ್ ಡ್ಯಾಶ್. ಇಲ್ಲಿ ಕಂಪ್ಯೂಟರ್ ಕನ್ಸಿಸ್ಟ್ಸ್, ಈ ಕಂಪ್ಯೂಟರ್ ಯಾವುದನ್ನ ಒಳಗೊಂಡಿರುತ್ತೆ ಅಂತ ಹೇಳಿದಾಗ ಎ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್, ಎ ಮೆಮೊರಿ, ಇನ್ಪುಟ್ ಅಂಡ್ ಔಟ್ಪುಟ್ ಯೂನಿಟ್, ಆಲ್ ಆಫ್ ದಿ ಅಬೋವ್. ಇವೆಲ್ಲವನ್ನು ಒಳಗೊಂಡಿರುವಂಥದ್ದು ಕಂಪ್ಯೂಟರ್ ಆಗಿರುವಂಥದ್ದು. ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಸಹ ಇರ್ತದೆ, ಮೆಮೊರಿ ಇರುತ್ತೆ, ಇನ್ಪುಟ್ ಔಟ್ಪುಟ್ ಯೂನಿಟ್ನ ಇರುತ್ತೆ. ಇವೆಲ್ಲವನ್ನು ಒಳಗೊಂಡಿರುವಂಥದ್ದು ಎ ಕಂಪ್ಯೂಟರ್ ಆಗಿರುವಂಥದ್ದಾಗಿದೆ. ಹೌ ಮೆನಿ ಫಂಕ್ಷನ್ ಕೀ ಆರ್ ಆನ್ ಕೀಬೋರ್ಡ್. ಈ ಒಂದು ಕೀಬೋರ್ಡ್ ನಲ್ಲಿ ನಾವು ಫಂಕ್ಷನ್ ಕೀಯನ್ನ ಗಮನಿಸಿದ್ದೇವೆ. ಎಷ್ಟು ಫಂಕ್ಷನ್ ಕೀಗಳಿವೆ ಅಂತ ಹೇಳಿದಾಗ 10, 12, 16, 24. ಕಂಪ್ಯೂಟರ್ ನಲ್ಲಿರುವಂತಹ ಫಂಕ್ಷನ್ ಕೀಗಳು 12 ಇರುವಂಥದ್ದು. F1 ಇಂದ F12 ವರೆಗೂ ಇರುವಂತಹ ಫಂಕ್ಷನ್ ಕೀಗಳು ಈ ಒಂದು 12 ಫಂಕ್ಷನ್ ಕೀಗಳಾಗಿರುವಂಥದ್ದಾಗಿದೆ. ರ್ಯಾಮ್ ಅಂಡ್ ರೋಮ್ ಆರ್ ದ ಎಕ್ಸಾಂಪಲ್ ಆಫ್ ಡ್ಯಾಶ್. ರ್ಯಾಮ್ ಮತ್ತು ರೋಮ್ ಯಾವುದಕ್ಕೆ ಉದಾಹರಣೆಯಾಗಿವೆ? ಇನ್ಪುಟ್ ಡಿವೈಸ್, ಔಟ್ಪುಟ್ ಡಿವೈಸ್, ಸ್ಟೋರೇಜ್ ಡಿವೈಸ್, ನನ್ ಆಫ್ ದಿ ಅಬೋವ್. ರ್ಯಾಮ್, RAM ರ್ಯಾಮ್ ಮತ್ತು ROM ರೋಮ್ ಇವು ಯಾವುದಕ್ಕೆ ಉದಾಹರಣೆಯಾಗಿವೆ ಅಂದಾಗ ಇವು ಸ್ಟೋರೇಜ್ ಡಿವೈಸ್ಗೆ ಉದಾಹರಣೆಯಾಗಿರುವಂಥದ್ದು ಆಗಿದೆ. ಸ್ಪೀಕರ್ ಈಸ್ ಆನ್ ಎಕ್ಸಾಂಪಲ್ ಆಫ್. ಕಂಪ್ಯೂಟರ್ ನಲ್ಲಿರುವಂತಹ ಸ್ಪೀಕರ್ ಇದೆ. ಈ ಸ್ಪೀಕರ್ ಯಾವುದಕ್ಕೆ ಉದಾಹರಣೆ ಅಂದಾಗ ಸಿಂಪ್ಲೆಕ್ಸ್, ಹಾಫ್ ಪ್ಲೆಕ್ಸ್, ಫುಲ್ ಡುಪ್ಲೆಕ್ಸ್, ನನ್ ಆಫ್ ದಿ ಅಬೋವ್. ಇಲ್ಲಿ ಸ್ಪೀಕರ್ ಅನ್ನೋದು ಯಾವುದಕ್ಕೆ ಉದಾಹರಣೆ ಅಂದಾಗ ಇಲ್ಲಿ ಸಿಂಪ್ಲೆಕ್ಸ್ ಆಗಿರುವಂಥದ್ದು. ಇಲ್ಲಿ ಸ್ಪೀಕರು ಮಾಹಿತಿಯನ್ನು ಹೊರ ಹಾಕುವಂಥದ್ದು. ಇಲ್ಲಿ ಕೇವಲ ಒಂದೇ ಕೆಲಸವನ್ನು ಮಾಡುವಂಥದ್ದಾಗಿದೆ. ಇದು ಸಿಂಪ್ಲೆಕ್ಸ್, ಹಾಗಾಗಿ ಒಂದೇ ಒಂದು ಕೆಲಸ ಮಾಡ್ತದೆ. ಇದು ಏನ್ ಮಾಡಿರ್ತದೆ, ಒಂದು ಸ್ಪೀಕರ್ ನಲ್ಲಿ ಸೌಂಡ್ ಅನ್ನ ಹೊರ ಹಾಕುವಂಥದ್ದು, ಕೆಲಸ ಮಾಡುವಂಥದ್ದು, ಒಂದ್ ಸೈಡ್ ನಲ್ಲಿ ಕೆಲಸ ಮಾಡ್ತಾ ಇರುವ ಕಾರಣಕ್ಕೋಸ್ಕರ ಇದು ಸಿಂಪ್ಲೆಕ್ಸ್ ಆಗಿರುವಂಥದ್ದಾಗಿದೆ. ಟೆಲಿಫೋನ್ ನೆಟ್ವರ್ಕ್ ಈಸ್ ದ ಎಕ್ಸಾಂಪಲ್ ಆಫ್ ಡ್ಯಾಶ್ ಸಿಸ್ಟಮ್. ಇಲ್ಲಿ ಟೆಲಿಫೋನ್ ನೆಟ್ವರ್ಕ್ ಯಾವುದಕ್ಕೆ ಎಕ್ಸಾಂಪಲ್ ಆಗಿದೆ? ಸಿಂಪ್ಲೆಕ್ಸು, ಹಾಫ್ಲೆಕ್ಸು, ಫುಲ್ ಡುಪ್ಲೆಕ್ಸು, ನನ್ ಆಫ್ ದಿ ಅಬೋವ್. ಇಲ್ಲಿ ಟೆಲಿಫೋನ್ ನೆಟ್ವರ್ಕ್ ಇರುವಂತದ್ದು ಏನ್ ಮಾಡ್ತಾ ಇರ್ತದೆ, ಈ ಕಡೆಯಿಂದ ವಾಯ್ಸನ್ನ ಕಳಿಸ್ತಾ ಇರ್ತದೆ, ಆ ಕಡೆಯಿಂದ ಸಹ ವಾಯ್ಸನ್ನ ಕಳಿಸ್ತಾ ಇರುವಂತದ್ದು ಆಗಿರ್ತದೆ. ಜೊತೆಗೆ ಡೇಟಾವನ್ನು ಸಹ ಟ್ರಾನ್ಸ್ಫರ್ ಮಾಡುವಂಥದ್ದು. ಹಾಗಾಗಿ ಇದು ಒಂದು ಫುಲ್ ಡುಪ್ಲೆಕ್ಸ್ ಆಗಿರುವಂಥದ್ದು ಆಗಿದೆ. ಫುಲ್ ಡುಪ್ಲೆಕ್ಸ್. ವಾಕಿ ಟಾಕಿ ಈಸ್ ಆನ್ ಎಕ್ಸಾಂಪಲ್ ಆಫ್. ವಾಕಿ ಟಾಕಿ ಯಾವುದಕ್ಕೆ ಎಕ್ಸಾಂಪಲ್ ಆಗಿದೆ? ಸಿಂಪ್ಲೆಕ್ಸ್, ಹಾಫ್ಲೆಕ್ಸ್, ಫುಲ್ ಡುಪ್ಲೆಕ್ಸ್, ನನ್ ಆಫ್ ದಿ ಅಬೋವ್. ಇಲ್ಲಿ ವಾಕಿ ಟಾಕಿ ಏನಾಗ್ತಾ ಇರ್ತದೆ, ಉದಾಹರಣೆ ನೋಡೋಣ. ಹಾಫ್ಲೆಕ್ಸ್ಗೆ ಇದು ಉದಾಹರಣೆ ಆಗಿರುವಂಥದ್ದು. ಹಾಫ್ಲೆಕ್ಸ್ ಹೇಗಂದಾಗ ಇಲ್ಲಿ ಒಂದು ಬಾರಿ ಈ ಕಡೆ ಇರುವಂತಹ ಮಾಹಿತಿಯನ್ನ ಕಳಿಸಬಹುದು, ಮತ್ತೆ ಅದು ಆದ ನಂತರ ಈ ಕಡೆ ಇರುವಂತಹ ಮಾಹಿತಿಯನ್ನು ವಾಪಸ್ಸು ಅವರು ಎರಡು ಕಡೆಗೂ ಸಹ ಕಮ್ಯುನಿಕೇಟ್ ಮಾಡಬಹುದು. ಆದ್ರೆ ಎಟ್ ಎ ಟೈಮ್ ನಲ್ಲಿ ಎರಡು ಸೈಡ್ ನಲ್ಲಿ ಕಮ್ಯುನಿಕೇಟ್ ಮಾಡೋದಕ್ಕಾಗಲ್ಲ. ಒಂದ್ ಸೈಡ್ ನಲ್ಲಿ ಒಂದ್ ಸರ್ತಿ, ಇನ್ನೊಂದ್ ಸೈಡ್ ನಲ್ಲಿ ಇನ್ನೊಂದ್ ಸರ್ತಿ ಕಮ್ಯುನಿಕೇಟ್ ಮಾಡಬಹುದು. ಹಾಗಾಗಿ ಇದು ಹಾಫ್ಲೆಕ್ಸ್ ಆಗಿರುವಂತದ್ದು ಆಗಿದೆ. ನಾವು ಸ್ಪೀಕರ್ ಸಿಂಪ್ಲೆಕ್ಸ್ ಗೆ ನೋಡಿದ್ದೇವೆ, ಇಲ್ಲಿ ವಾಕಿ ಟಾಕಿ ಹಾಫ್ಲೆಕ್ಸ್ ಗೆ ಆಗಿರುವಂತದ್ದು ಆಗಿದೆ. ವಿಚ್ ಆಫ್ ದ ಫಾಲೋವಿಂಗ್ ಆರ್ ದ ಮೋಡ್ ಆಫ್ ಡೇಟಾ ಟ್ರಾನ್ಸ್ಮಿಷನ್? ಸಿಂಪ್ಲೆಕ್ಸ್, ಹಾಫ್ಲೆಕ್ಸ್, full duplex, all of the above. Which of the following are the mode of data transmission? ಇವುಗಳಲ್ಲಿ ಯಾವುದು ಡೇಟಾ ಟ್ರಾನ್ಸ್ಮಿಷನ್ ಗೆ ಉದಾಹರಣೆಯಾಗಿದೆ ಅಂದಾಗ ಇಲ್ಲಿ ಆಲ್ ಆಫ್ ದಿ ಅಬೋವ್. ಇವು ಮೇಲಿನ ಎಲ್ಲವೂ ಸಿಂಪ್ಲೆಕ್ಸ್, ಹಾಫ್ಲೆಕ್ಸ್, ಫುಲ್ ಡ್ಯೂಪ್ಲೆಕ್ಸ್ ಇವೆಲ್ಲವೂ ಸಹ ಡೇಟಾ ಟ್ರಾನ್ಸ್ಮಿಷನ್ ನಲ್ಲಿ ಒಳಗೊಂಡಿರುವಂತದ್ದು ಆಗಿದೆ. ಈಸ್ ದ ಸ್ಟಾರ್ ಟೈಪ್ ಆಫ್ ಟೋಪಾಲಜಿ ಡ್ಯಾಶ್? ಟ್ರೂ, ಫಾಲ್ಸ್, ಬೋತ್ ಎ ಅಂಡ್ ಬಿ, ನನ್ ಆಫ್ ದಿ ಅಬೋವ್. ಟ್ರೂ ಆಗಿರುವಂಥದ್ದು. ಇಸ್ ದ ಸ್ಟಾರ್ ಟೈಪ್ ಆಫ್ ಟೋಪಾಲಜಿ. ಈ ಟೋಪಾಲಜಿ ಸ್ಟಾರ್ ಟೈಪ್ ಆಗಿರುವಂಥದ್ದು ಸರಿಯಾಗಿರುವಂಥದ್ದು. ಸಿಪಿಯು ಕಂಟ್ರೋಲ್ಸ್ ಡ್ಯಾಶ್. ಸಿಪಿಯು ಯಾವುದನ್ನ ಕಂಟ್ರೋಲ್ ಮಾಡುತ್ತೆ? ಕಂಟ್ರೋಲ್ ಮೆಮೊರಿ, ಕಂಟ್ರೋಲ್ ಓನ್ಲಿ ಇನ್ಪುಟ್, ಆಲ್ ಇನ್ಪುಟ್, ಔಟ್ಪುಟ್ ಅಂಡ್ ಪ್ರೊಸೆಸಿಂಗ್, ನನ್ ಆಫ್ ದಿ ಅಬೋವ್. ಇಲ್ಲಿ ಸಿಪಿಯು ಯಾವುದನ್ನ ಕಂಟ್ರೋಲ್ ಮಾಡುತ್ತೆ ಅಂದಾಗ ಇದು ಆಲ್ ಇನ್ಪುಟ್, ಔಟ್ಪುಟ್ ಅಂಡ್ ಪ್ರೊಸೆಸಿಂಗ್ ಅನ್ನ ಕಂಟ್ರೋಲ್ ಮಾಡುವಂಥದ್ದು ಆಗಿದೆ. ಇದು ಕಂಪ್ಯೂಟರ್ನ ಮೆದುಳು, ಇದರ ಒಂದು ಮೆಮೊರಿ ಅಂತಲೂ ಸಹ ಕರೆಯುವಂಥದ್ದು ಆಗಿರುವಂಥದ್ದು. ಈ ಸಿಪಿಯು ಆಲ್ ಇನ್ಪುಟ್, ಔಟ್ಪುಟ್ ಮತ್ತು ಪ್ರೊಸೆಸಿಂಗ್ ಅನ್ನ ಕಂಟ್ರೋಲ್ ಮಾಡುವಂಥದ್ದಾಗಿದೆ.
ವಾಟ್ ವಾಸ್ ದ ನೇಮ್ ಆಫ್ ಫಸ್ಟ್ ಕಂಪ್ಯೂಟರ್? ಫಸ್ಟ್ ಕಂಪ್ಯೂಟರ್ನ ನೇಮ್ ಏನು ಅಂತ ಹೇಳಿ ಕೇಳಿರುವಂಥದ್ದು. ENIAC, UNIAC, PARAM, none of the above. What is the name of ಫಸ್ಟ್ ಕಂಪ್ಯೂಟರ್? ಫಸ್ಟ್ ಕಂಪ್ಯೂಟರ್ ನೇಮ್ ಇರುವಂಥದ್ದು ಇನ್ಯಾಕ್ ಅಂತ ಹೇಳಿ ಕರೆಯುವಂಥದ್ದು. ENIAC ಅಂತ ಹೇಳಿ ಕರೆಯುವಂಥದ್ದು ಫಸ್ಟ್ ಕಂಪ್ಯೂಟರ್ ನೇಮ್ ಆಗಿದೆ. ಇನ್ಯಾಕ್ ಸ್ಟ್ಯಾಂಡ್ಸ್ ಫಾರ್, ಈ ಒಂದು ಇನ್ಯಾಕ್ ಏನ್ ಹೇಳುತ್ತೆ? 4 ಆಯ್ಕೆಗಳನ್ನು ಗಮನಿಸೋಣ. ಇಲ್ಲಿ ಇನ್ಯಾಕ್, ENIAC, ಇನ್ಯಾಕ್ ಸ್ಟ್ಯಾಂಡ್ ಫಾರ್ ಎಲೆಕ್ಟ್ರಾನಿಕ್ ನ್ಯೂಮರಿಕಲ್ ಇಂಟಿಗ್ರೇಟರ್ ಅಂಡ್ ಕಂಪ್ಯೂಟರ್ ಅಂತ ಹೇಳಿ ಹೇಳುವಂಥದ್ದು ಇನ್ಯಾಕ್ ಆಗಿರುವಂಥದ್ದು. ಇವುಗಳಲ್ಲಿರುವಂತಹ ಅಕ್ಷರಗಳನ್ನು ತೆಗೆದುಕೊಂಡು ಇನ್ಯಾಕ್ ಮಾಡಿರುವಂಥದ್ದು ಆಗಿದೆ. ಇನ್ ವಿಚ್ ಜನರೇಷನ್ ಕಂಪ್ಯೂಟರ್ ಆರ್ ಮೈಕ್ರೋ ಪ್ರೊಸೆಸರ್? ಯಾವ ಒಂದು ಜನರೇಷನ್ ನ ಕಂಪ್ಯೂಟರ್ ನಲ್ಲಿ ಮೈಕ್ರೋ ಪ್ರೊಸೆಸರ್ ಅನ್ನ ಬಳಕೆ ಮಾಡಲಾಗಿದೆ? ಫಸ್ಟ್ ಜನರೇಷನ್, ಸೆಕೆಂಡ್ ಜನರೇಷನ್, ಥರ್ಡ್ ಜನರೇಷನ್, ಫೋರ್ತ್ ಜನರೇಷನ್. ಯಾವ ಒಂದು ಜನರೇಷನ್ ನಲ್ಲಿ ಮೈಕ್ರೋ ಪ್ರೊಸೆಸರ್ ನ ಬಳಕೆ ಮಾಡಲಾಗಿದೆ ಅಂದಾಗ ಫೋರ್ತ್ ಜನರೇಷನ್ ಕಂಪ್ಯೂಟರ್ ನಲ್ಲಿ ಈ ಒಂದು ಮೈಕ್ರೋ ಪ್ರೊಸೆಸರ್ ನ ಬಳಕೆ ಮಾಡಿರುವಂತದ್ದಾಗಿದೆ. ಇನ್ ವಿಚ್ ಜನರೇಷನ್ OS ವಾಸ್ ಡೆವಲಪ್ಡ್? ಇವುಗಳಲ್ಲಿ ಯಾವ ಒಂದು ಜನರೇಷನ್ OS ಡೆವಲಪ್ ಆಗಿದೆ? ಫಸ್ಟ್ ಜನರೇಷನ್, ಸೆಕೆಂಡ್ ಜನರೇಷನ್, ಥರ್ಡ್ ಜನರೇಷನ್, ಫೋರ್ತ್ ಜನರೇಷನ್ ನೋಡಿದಾಗ ಈಗ ಥರ್ಡ್ ಜನರೇಷನ್ OS ಡೆವಲಪ್ ಆಗಿರುವಂತದ್ದಾಗಿದೆ. ಇನ್ ಕಂಪ್ಯೂಟರ್ OCR ಸ್ಟ್ಯಾಂಡ್ ಫಾರ್, ಇಲ್ಲಿ ಕಂಪ್ಯೂಟರ್ ನಲ್ಲಿ OCR ಏನ್ ಹೇಳುತ್ತೆ? OCR ನ ಅರ್ಥ ಏನು ಅಥವಾ OCR ನ ಮೀನಿಂಗ್ ಏನು ಅಂತ ಹೇಳಿ ನೋಡಿದಾಗ 4 ಆಯ್ಕೆಗಳನ್ನು ಗಮನಿಸೋಣ. ಇಲ್ಲಿ OCR, ಕಂಪ್ಯೂಟರ್ ನ OCR ಆಪ್ಟಿಕಲ್ ಕ್ಯಾರೆಕ್ಟರ್ ರಿಕಗ್ನಿಷನ್ ಅನ್ನೋದು OCR ನ ಅರ್ಥ ಇರುವಂತದ್ದಾಗಿದೆ. ಕಂಪ್ಯೂಟರ್ ಮೌಸ್ ಈಸ್ ಯೂಸ್ಡ್ ಫಾರ್, ಕಂಪ್ಯೂಟರ್ ನ ಮೌಸ್ ಯಾವುದಕ್ಕೆ ಬಳಕೆ ಮಾಡಲಾಗ್ತದೆ ಅಂದಾಗ ಇಲ್ಲಿ 4 ಆಯ್ಕೆಗಳನ್ನ ನೋಡೋಣ. ಇಲ್ಲಿ ಡ್ರಾಯಿಂಗ್ ಮಾಡೋದಕ್ಕಾಗಿ, ಕ್ರಿಯೇಟಿಂಗ್ ಲೈನ್ ನ ಕ್ರಿಯೇಟ್ ಮಾಡುವುದಕ್ಕಾಗಿ, ಸೆಲೆಕ್ಟಿಂಗ್ ಮಾಡುವುದು, ಯಾವುದಾದ್ರೂ ಒಂದು ಕಂಪ್ಯೂಟರ್ ನಲ್ಲಿ ಇರುವಂತಹ ವಿಷಯನ ಸೆಲೆಕ್ಟ್ ಮಾಡುವುದಕ್ಕಾಗಿ ಅಂತ ನೋಡಿದಾಗ ಇವೆಲ್ಲದಕ್ಕೂ ಸಹ ಬಳಕೆ ಮಾಡುವಂಥದ್ದು. ಹಾಗಾಗಿ ಆಲ್ ಆಫ್ ದಿ ಅಬೋವ್, ಮೇಲಿನ ಎಲ್ಲವೂ ಸಹ ಸರಿಯಾಗಿರುವಂಥ ಉತ್ತರ. ಡ್ರಾಯಿಂಗ್ ಮಾಡ್ಲಿಕ್ಕೆ ಬಳಸಲಾಗ್ತದೆ, ಲೈನ್ ಕ್ರಿಯೇಟ್ ಮಾಡ್ಲಿಕ್ಕೆ ಬಳಸಲಾಗ್ತದೆ, ಸೆಲೆಕ್ಟ್ ಮಾಡೋದಕ್ಕೂ ಸಹ ಬಳಕೆ ಮಾಡುವಂಥದ್ದಾಗಿದೆ. ಹೂ ಇಸ್ ದ ಡೆವಲಪರ್ ಆಫ್ ಮೌಸ್? ಮೌಸ್ ನ ಅನ್ವೇಷಕರು ಯಾರು ಅಂತ ಹೇಳಿ ಕೇಳಿರೋ. ಇಲ್ಲಿ 4 ಆಯ್ಕೆಗಳನ್ನು ಗಮನಿಸಿದಾಗ ಮೌಸ್ ನ ಅನ್ವೇಷಕರಾಗಿರುವಂತರು ಡಾಗ್ಲಸ್ ಎಂಜಲ್ಬರ್ಟ್ ಅವರು ಈ ಒಂದು ಮೌಸ್ ನ ಅನ್ವೇಷಕರಾಗಿರುವಂತದ್ದಾಗಿದೆ. ದ ಲೆಂತ್ ಆಫ್ IPv6, IPv6 ಅಂತ ಹೇಳಿರೋ ಇಂಟರ್ನೆಟ್ ಪ್ರೋಟೋಕಾಲ್ ವರ್ಷನ್ 6 ಇರುವಂತದ್ದು IPv6 ಅಂತ ಹೇಳಿ ಕರೆಯಲಾಗಿರುವ. ದ ಲೆಂತ್ ಆಫ್ IPv6 ನ ಲೆಂತ್ ಎಷ್ಟು ಅಂತ ಹೇಳಿ ಕೇಳಿರುವಂತದ್ದು ಆಗಿದೆ. ಈ ಒಂದು IPv6 ನ ಲೆಂತ್ ಇರುವಂತದ್ದು 128 ಬಿಟ್ಸ್, 128 ಬಿಟ್ಸ್ ಗಳನ್ನು ಹೊಂದಿರುವಂತದ್ದು IPv6 ಇಂಟರ್ನೆಟ್ ಪ್ರೋಟೋಕಾಲ್ ವರ್ಷನ್ 6 ನ ಲೆಂತ್ ಇರುವಂತದ್ದಾಗಿದೆ. ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ದ ಟೈಪ್ ಆಫ್ ನೆಟ್ವರ್ಕ್? ಇವುಗಳಲ್ಲಿ ಯಾವುದು ನೆಟ್ವರ್ಕ್ ನ ವಿಧವಾಗಿರುವಂತದ್ದು ಅಂತ ಹೇಳಿ ಪ್ರಶ್ನೆ ಇರುವಂತದ್ದು. ಲ್ಯಾನ್ ಅಂಡ್ ವ್ಯಾನ್, ಮ್ಯಾನ್, ಪ್ಯಾನ್, ಆಲ್ ಆಫ್ ದಿ ಅಬ್. ಇವೆಲ್ಲವೂ ಸಹ ಲ್ಯಾನು, ವ್ಯಾನು, ಮ್ಯಾನು, ಪ್ಯಾನು ಇವೆಲ್ಲವೂ ಸಹ ನೆಟ್ವರ್ಕ್ ನ ವಿಧ ಆಗಿರುವಂತದ್ದು. ಹಾಗಾಗಿ ಸರಿಯಾಗಿರುವಂತಹ ಉತ್ತರ ಆಲ್ ಆಫ್ ದಿ ಅಬೋ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುವಂತದ್ದು. USB ಸ್ಟ್ಯಾಂಡ್ಸ್ ಫಾರ್, USB ಏನ್ ಅರ್ಥ ಕೊಡುತ್ತೆ ಅಂದಾಗ ಇಲ್ಲಿ 4 ಆಯ್ಕೆಗಳನ್ನು ಗಮನಿಸೋಣ. USB ಅಂದಾಗ ಯೂನಿವರ್ಸಲ್ ಸೀರಿಯಲ್ ಬಸ್, USB ಅಂತ ಹೇಳಿ ಇದರಲ್ಲಿರುವಂತಹ US ಮತ್ತು B ಸೇರಿಸಿ ಯೂನಿವರ್ಸಲ್ ಸೀರಿಯಲ್ ಬಸ್ USB ಆಗಿರುವಂತದ್ದು ಆಗಿದೆ. ವಾಟ್ ಈಸ್ ದ ಬೇಸ್ ಆಫ್ ಡೆಸಿಮಲ್ ನಂಬರ್ ಸಿಸ್ಟಮ್? ಡೆಸಿಮಲ್ ನಂಬರ್ ಸಿಸ್ಟಮ್ ನಲ್ಲಿ ಇರುವಂತಹ ಬೇಸ್ ಯಾವುದು ಅಂತ ಹೇಳಿ ಕೇಳಿರುವಂತದ್ದು 4, 8, 10, 12. ಇಲ್ಲಿ ಡೆಸಿಮಲ್ ನಂಬರ್ ನಲ್ಲಿ ಇರುವಂತಹ ಬೇಸು 10 ಆಗಿರುವಂತದ್ದಾಗೆ 10 ಕರೆಕ್ಟ್ ಆಗಿರುವಂತಹ ಆನ್ಸರ್ ಆಗಿರುವಂತದ್ದು. ವೆನ್ ವಿ ಕನ್ವರ್ಟ್ 1100 ಇನ್ ಡೆಸಿಮಲ್ ನಂಬರ್, ಈ ಒಂದು ಡೆಸಿಮಲ್ ನಂಬರ್ಗೆ ಇದನ್ನ ಕನ್ವರ್ಟ್ ಮಾಡಿದಾಗ ಏನ್ ನಂಬರ್ ಬರುತ್ತೆ ಅಂತ ಹೇಳಿದಾಗ 4, 8, 10, 12. ಇಲ್ಲಿ ಇದನ್ನ ಡೆಸಿಮಲ್ಗೆ ಕನ್ವರ್ಟ್ ಮಾಡಿದಾಗ ಬರುವಂತಹ ಆಯ್ಕೆ ಡಿ ಆಯ್ಕೆ 12 ಬರುವಂತದ್ದು ಆಗಿದೆ. ಡೆಸಿಮಲ್ಗೆ ಯಾವ ರೀತಿಯಾಗಿ ಕನ್ವರ್ಟ್ ಮಾಡೋದು ಅನ್ನೋದನ್ನು ಸಹ ನಾವು ವಿಡಿಯೋ ಮಾಡಿರುವಂಥದ್ದು. ಒಂದು ವೇಳೆ ಆ ವಿಡಿಯೋ ವೀಕ್ಷಿಸದೇ ಇದ್ದಲ್ಲಿ ನಮ್ಮ ಒಂದು ಚಾನೆಲ್ ನಲ್ಲಿ ಸಿಗುತ್ತೆ ಅಥವಾ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕುವಂತ ಪ್ರಯತ್ನ ಮಾಡ್ತೇನೆ, ಅದರ ಮೂಲಕ ನೀವು ನೋಡ್ಕೊಳ್ಬಹುದು. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಆಲ್ಸೋ ನೋನ್ ಆಸ್ ರೀಡ್ ಆರ್ ರೈಟ್ ಮೆಮೊರಿ? ಇವುಗಳಲ್ಲಿ ಯಾವುದನ್ನ ರೀಡ್ ಆರ್ ರೈಟ್ ಮೆಮೊರಿ ಅಂತ ಹೇಳಿ ಕರೆಯಲಾಗುವುದು, ರೀಡ್ ಮತ್ತು ರೈಟ್ ಮಾಡುವಂತ ಮೆಮೊರಿ ಅಂತ ಹೇಳಿ ಕರೆಯಲಾಗುವುದು ಅಂತ ಹೇಳಿ ಪ್ರಶ್ನೆ ಇರುವಂತದ್ದು. ಈ 4ರಲ್ಲಿ ಸರಿಯಾಗಿರುವಂತಹ ಉತ್ತರ RAM, RAM, RAM ಅನ್ನೋದು ರೀಡ್ ಆರ್ ರೈಟ್ ಮೆಮೊರಿ ಆಗಿರುವಂತದ್ದು ಆಗಿದೆ. UPS ಸ್ಟ್ಯಾಂಡ್ ಫಾರ್, UPS ಏನನ್ನು ಹೇಳುತ್ತೆ ಅಂತ ಹೇಳಿದಾಗ 4 ಆಯ್ಕೆಗಳನ್ನು ಗಮನಿಸೋಣ. ಈ ಒಂದು UPS ಅನ್ನುವುದು ಅನ್ಇಂಟರ್ಪ್ರಿಟೆಡ್
ಪವರ್ ಸಪ್ಲೈ ಅನ್ನೋದು UPS ನ ಅರ್ಥ ಕೊಡುವಂಥದ್ದಾಗಿದೆ. 1 TB ಅಂದ್ರೆ ಟೆರಾಬೈಟ್ ಅಂತ ಹೇಳುವಂಥದ್ದು. ಈ ಒಂದು 1 TB ಈಕ್ವಲ್ ಟು 1 TB ಯಾವುದಕ್ಕೆ ಸಮವಾಗಿದೆ? 500 GB, 1000 GB, 1024 GB, ನನ್ ಆಫ್ ದಿ ಅಬೋ. ಇಲ್ಲಿ 1 TB ಅಂದಾಗ 1000 GB, 1000 GB ನ ಸೇರಿಸಿ 1 TB ಅಂತ ಹೇಳಿ ಕರೆಯಲಾಗುತ್ತೆ. 1000 GB ನ ಸೇರಿಸಿ 1 TB ಅಂತ ಹೇಳಿ ಕರೆಯಲಾಗುವಂಥದ್ದಾಗಿದೆ. ಕಂಪ್ಯೂಟರ್ ಮಾನಿಟರ್ ಈಸ್ ಆಲ್ಸೋ ನೋನ್ ಆಸ್, ಕಂಪ್ಯೂಟರ್ ಮಾನಿಟರ್ಗೆ ಈ ರೀತಿಯಾಗಿ ಗುರುತಿಸಲಾಗ್ತದೆ. VDU, CCTV, DVD, CD. ಇಲ್ಲಿ ಕಂಪ್ಯೂಟರ್ ಮಾನಿಟರ್ಗೆ ಗುರುತಿಸುವಂಥದ್ದು VDU ಅಂತ ಹೇಳಿ ಗುರುತಿಸುವಂಥದ್ದಾಗಿದೆ. VDU ಇದು ಕಂಪ್ಯೂಟರ್ ಮಾನಿಟರ್ ಆಗಿರೋ. VDU ಸ್ಟ್ಯಾಂಡ್ಸ್ ಫಾರ್, VDU ನ ಅರ್ಥವೇನಂದಾಗ 4 ಆಯ್ಕೆಗಳನ್ನು ಗಮನಿಸೋಣ. VDU ಸ್ಟ್ಯಾಂಡ್ಸ್ ಫಾರ್ ವಿಜುವಲ್ ಡಿಸ್ಪ್ಲೇ ಯೂನಿಟ್, ವಿಜುವಲ್ ಡಿಸ್ಪ್ಲೇ ಯೂನಿಟ್ಸ್, ಇದನ್ನ VDU ಅಂತ ಹೇಳಿ ಕರೆಯುವಂಥದ್ದಾಗಿದೆ. ಅರೇಂಜ್ ಇನ್ ಅಸೆಂಡಿಂಗ್ ಆರ್ಡರ್, TB, KB, GB, MB. ಈ ಒಂದು TB, KB, GB, MB ಇವುಗಳನ್ನ ಅಸೆಂಡಿಂಗ್ ಆರ್ಡರ್ ನಲ್ಲಿ ಜೋಡಿಸಬೇಕಾಗಿರುವಂಥದ್ದು, ಏರಿಕೆ ಕ್ರಮದಲ್ಲಿ ಜೋಡಿಸಬೇಕಾಗಿರುವಂಥದ್ದು ಆಗಿದೆ. 4 ಆಯ್ಕೆಗಳನ್ನು ಗಮನಿಸಿದಾಗ ಇಲ್ಲಿ ಅಸೆಂಡಿಂಗ್ ಆರ್ಡರ್ ಏರಿಕೆ ಕ್ರಮದಲ್ಲಿ ಜೋಡಿಸಿದಾಗ ಇಲ್ಲಿ KB ಫಸ್ಟ್ ಬರುವಂಥದ್ದು. KB ಗಿಂತಲೂ MB ಏನಾಗಿದೆ? ದೊಡ್ಡದಾಗಿದೆ. ಇಲ್ಲಿ ಬಿಗ್ ಆಗಿರುವಂಥದ್ದು, KB ಚಿಕ್ಕದಾಗಿರುವಂಥದ್ದನ್ನ ಇಲ್ಲಿ ಗುರುತಿಸಿರುವಂಥದ್ದು. ಇದು ಆದ ನಂತರ MB ಗಿಂತಲೂ GB ಜಾಸ್ತಿ ದೊಡ್ಡದಾಗಿರುವಂಥದ್ದು, ಇಲ್ಲಿ GB ಗಿಂತಲೂ TB. ಹೀಗಾಗಿ ಈ ಒಂದು A ಆಯ್ಕೆ ಇರುವಂಥದ್ದು. ಈ ರೀತಿಯಾಗಿ ನಾವು ಇದನ್ನ ಅಸೆಂಡಿಂಗ್ ಆರ್ಡರ್ ನಲ್ಲಿ ಜೋಡಿಸಿದಾಗ ಬರುವಂಥದ್ದು. ಇದನ್ನೇ ನಾವು ಇದೇ ಒಂದು ಪ್ರಶ್ನೆನ ಡಿಸೆಂಡಿಂಗ್, ಅರೇಂಜ್ ಇನ್ ಡಿಸೆಂಡಿಂಗ್ ಆರ್ಡರ್ ಅಂತ ಹೇಳಿ ಕೇಳಿದಾಗ TB, KB, GB, MB ನ ಇದನ್ನ ಡಿಸೆಂಡಿಂಗ್ ಆರ್ಡರ್ ನಲ್ಲಿ ಜೋಡಿಸ್ರಿ ಅಂತ ಹೇಳಿದಾಗ ಈ 4 ಆಯ್ಕೆಗಳಲ್ಲಿ ಯಾವುದು ಉತ್ತರ ಬರುತ್ತೆ ಅಂದಾಗ ಇದನ್ನ ಈ ರೀತಿಯಾಗಿ ಜೋಡಿಸುವಂಥದ್ದು. TB ದೊಡ್ಡದಾಗಿರುವಂಥದ್ದು, ಇದು ಆದ ನಂತರ ಇದಕ್ಕಿಂತಲೂ ಸ್ಮಾಲರ್ ಆಗಿರುವಂಥದ್ದು GB ಆಗಿದೆ, ಇದಕ್ಕಿಂತಲೂ ಸ್ಮಾಲರ್ ಆಗಿರುವಂಥದ್ದು MB ಆಗಿದೆ, ಇದಕ್ಕಿಂತಲೂ ಸ್ಮಾಲರ್ ಆಗಿರುವಂಥದ್ದು KB ಆಗಿದೆ. ಇದನ್ನ ಡಿಸೆಂಡಿಂಗ್ ಆರ್ಡರ್ ನಲ್ಲಿ ಜೋಡಿಸಿದಾಗ ಈ ರೀತಿಯಾಗಿರುವಂತಹ ಆನ್ಸರ್ ಬರುವಂತದ್ದಾಗಿದೆ. ದ ಪ್ರಿಂಟೆಡ್ ಔಟ್ಪುಟ್ ಫ್ರಮ್ ಎ ಕಂಪ್ಯೂಟರ್ ಈಸ್ ಕಾಲ್ಡ್, ಇಲ್ಲಿ ನಾವು ಕಂಪ್ಯೂಟರ್ ನಿಂದ ಪ್ರಿಂಟ್ ಮಾಡಿ ಹೊರತೆಗೆದಿರುವಂತಹ ಒಂದು ಪ್ರಿಂಟ್ ಗಳಿಗೆ ಏನೆಂದು ಕರೆಯಲಾಗುತ್ತೆ ಅಂತ ಹೇಳಿದಾಗ ಕಾಪಿ, ಸಾಫ್ಟ್ ಕಾಪಿ, ಹಾರ್ಡ್ ಕಾಪಿ, ಪೇಪರ್. ನಾವು ಕಂಪ್ಯೂಟರ್ನ ಮೂಲಕ ಯಾವುದೇ ಒಂದು ಪ್ರಿಂಟ್ ಮಾಡಿರುವಂತಹ ಒಂದು ಕಾಪಿಗೆ ಅದಕ್ಕೆ ಏನೆಂದು ಕರೆಯಲಾಗ್ತದೆ ಅಂತ ಹೇಳಿದಾಗ ಅದಕ್ಕೆ ಹಾರ್ಡ್ ಕಾಪಿ ಅಂತ ಹೇಳಿ ಕರೆಯುವಂಥದ್ದಾಗಿದೆ. CIK ಹಾರ್ಡ್ ಕಾಪಿ. ಕಂಪ್ಯೂಟರ್ನ ಪ್ರಿಂಟೆಡ್ ಔಟ್ಪುಟ್ಗಳಿಗೆ ಹಾರ್ಡ್ ಕಾಪಿ ಅಂತ ಹೇಳಿ ಕರೆಯುವಂಥದ್ದಾಗಿದೆ. ಪ್ರಾಪರ್ಲಿ ಅರೇಂಜ್ಡ್ ಡೇಟಾ ಈಸ್ ಕಾಲ್ಡ್, ಒಂದು ಪ್ರಾಪರ್ಲಿ ವ್ಯವಸ್ಥಿತವಾಗಿ ಅರೇಂಜ್ ಮಾಡಿರುವಂತಹ ಡೇಟಾಗೆ ಏನೆಂದು ಕರೆಯಲಾಗುತ್ತೆ ಅಂತ ಅಂದಾಗ ವರ್ಡ್ಸ್, ಫೈಲ್ಡ್, ಇನ್ಫಾರ್ಮೇಶನ್, ಫೈಲ್. ಇಲ್ಲಿ ಪ್ರಾಪರ್ ಆಗಿ ಅರೇಂಜ್ ಮಾಡಿರುವಂತಹ ಡೇಟಾಗೆ ಇನ್ಫಾರ್ಮೇಶನ್ ಅಂತ ಹೇಳಿ ಕರೆಯುವಂಥದ್ದಾಗಿದೆ. ವಿಚ್ ವಾಸ್ ದ ಮೋಸ್ಟ್ ಪಾಪ್ಯುಲರ್ ಫಸ್ಟ್ ಜನರೇಷನ್ ಕಂಪ್ಯೂಟರ್, ಇಲ್ಲಿ ಮೋಸ್ಟ್ ಪಾಪ್ಯುಲರ್ ಆಗಿರುವಂತಹ ಫಸ್ಟ್ ಜನರೇಷನ್ ಕಂಪ್ಯೂಟರ್ ಯಾವುದು ಅಂತ ಹೇಳಿ ಕೇಳಿರುವಂಥದ್ದು. ಇಲ್ಲಿ 4 ಆಯ್ಕೆಗಳನ್ನು ಗಮನಿಸೋಣ. ಮೋಸ್ಟ್ ಪಾಪ್ಯುಲರ್ ಆಗಿರುವಂತಹ ಫಸ್ಟ್ ಜನರೇಷನ್ ಕಂಪ್ಯೂಟರ್ ಇರುವಂಥದ್ದು IBM 1650. IBM 1650 ಫಸ್ಟ್ ಜನರೇಷನ್ ಕಂಪ್ಯೂಟರ್ ಅಲ್ಲಿ ಮೋಸ್ಟ್ ಪಾಪ್ಯುಲರ್ ಆಗಿರುವಂತಹ ಕಂಪ್ಯೂಟರ್ ಆಗಿರುವಂಥದ್ದು. ಫುಲ್ ಫಾರ್ಮ್ ಆಫ್ BCD, BCD ಯ ಫುಲ್ ಫಾರ್ಮ್ ಏನಾಗಿದೆ? 4 ಆಯ್ಕೆಗಳನ್ನು ಗಮನಿಸೋಣ. ಇಲ್ಲಿ BCD ಯ ಫುಲ್ ಫಾರ್ಮ್ ಇರುವಂತದ್ದು ಬೈನರಿ ಕೋಡೆಡ್ ಡೆಸಿಮಲ್, ಬೈನರಿ ಕೋಡೆಡ್ ಡೆಸಿಮಲ್. ಇದರಲ್ಲಿರುವಂತಹ BCD ಸೇರಿಸಿ BCD ಆಗಿರುವಂತದ್ದು ಬೈನರಿ ಕೋಡೆಡ್ ಡೆಸಿಮಲ್ ಆಗಿರುವಂತದ್ದು. ವಿಚ್ ಜನರೇಷನ್ ಆಫ್ ಕಂಪ್ಯೂಟರ್ ಈಸ್ ಸ್ಟಿಲ್ ಅಂಡರ್ ಡೆವಲಪ್ಮೆಂಟ್, ಈಗಲೂ ಸಹ ಡೆವಲಪ್ಮೆಂಟ್ ನಲ್ಲಿ ಇರುವಂತಹ ಕಂಪ್ಯೂಟರ್ ಯಾವುದು? ವಿಚ್ ಜನರೇಷನ್ ಆಫ್ ಕಂಪ್ಯೂಟರ್, ಯಾವ ಒಂದು ಜನರೇಷನ್ ಕಂಪ್ಯೂಟರ್ ಅಂತ ಹೇಳಿ ಕೇಳೋದು. ಸೆಕೆಂಡ್, ಥರ್ಡ್ ಜನರೇಷನ್, ಫೋರ್ತ್ ಜನರೇಷನ್, ಫಿಫ್ತ್ ಜನರೇಷನ್. ಇಲ್ಲಿ ಅಂಡರ್ ಡೆವಲಪ್ಮೆಂಟ್ ನಲ್ಲಿ ಇರುವಂತಹ ಒಂದು ಕಂಪ್ಯೂಟರ್ ಆಗಿರುವಂತದ್ದು 5th ಜನರೇಷನ್ ಕಂಪ್ಯೂಟರ್ ಆಗಿರುವಂತದ್ದು. 5ನೇ ಜನರೇಷನ್ ಕಂಪ್ಯೂಟರ್ ಇನ್ನೂ ಸಹ ಅಂಡರ್ ಡೆವಲಪ್ಮೆಂಟ್ ನಲ್ಲಿ ಇರುವಂತದ್ದು, ಡೆವಲಪ್ಮೆಂಟ್ ನಲ್ಲಿ ನಡೀತಾ ಇರುವಂತಹ ಒಂದು ಕಂಪ್ಯೂಟರ್ 5th ಜನರೇಷನ್ ಕಂಪ್ಯೂಟರ್ ಆಗಿರುವಂತದ್ದಾಗಿದೆ. ಇವಿಷ್ಟು ಸ್ನೇಹಿತರೆ ಒಂದು ಕಂಪ್ಯೂಟರ್ಗೆ ಸಂಬಂಧಿಸಿರುವಂತಹ ಫಂಡಮೆಂಟಲ್ ಆಗಿರುವಂತಹ ಟಾಪ್ 100 ಕ್ವಶನ್ಸ್ ಗಳಾಗಿರುವಂತದ್ದು. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಜೊತೆಗೆ ನಿಮ್ಮ ಒಂದು ಅನಿಸಿಕೆನೂ ಸಹ ಕಮೆಂಟ್ ಮಾಡಿ. ಧನ್ಯವಾದಗಳು.